ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ನಾಳೆನೇ ಎಕ್ಸಾಮ್ ಇರೋದ್ರಿಂದ ನಿಮಗೆ ಎಲ್ಲ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಬರುವಂತಹ ಡಯಾಗ್ರಾಮ್ಸ್ಗಳನ್ನು ಮ್ಯಾರಥಾನ್ ರೀತಿ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವೀಡಿಯೋವನ್ನು ನೋಡಿ ಚೆನ್ನಾಗಿ ಕಲ್ತ್ಕೊಂಡ್ರೆ ಸಾಕು, ನೀವು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಫಸ್ಟ್ ಡಯಾಗ್ರಾಮ್ ನಾವು ಮೈಕ್ರೋ ಎಕನಾಮಿಕ್ಸಲ್ಲಿ ನೋಡೋದು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಥವಾ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್, ಉತ್ಪಾದನಾ ಬಿಂಬಕ ರೇಖೆ ಅಂತ ಹೇಳ್ತಾರೆ ಅಲ್ವಾ. ಸೊ ಎಲ್ರಿಗೂ ಗೊತ್ತಿದೆ, ಈ ಕಾಂಬಿನೇಷನ್ ಕಾರ್ನ್ ಆ್ಯಂಡ್ ಕಾಟನ್ ಅದೊಂದು ಚುರುಕ ಇದಾಗಿದೆ. ಸೊ ಕಾಂಬಿನೇಷನ್ ಕಾರ್ನ್ ಮತ್ತು ಕಾಟನ್ ನಮ್ಮ 3 ಕಾಲಮ್ಸ್ ಇರುತ್ತೆ. ನಾವು ಡೇಟಾ ಡಯಾಗ್ರಾಮ್ ಮಾಡಿದಾಗ ಅದು ನೀಟಾಗಿ ಡಯಾಗ್ರಾಮನ್ನು ನಾವು ನೋಡ್ಬೋದು. ಓಕೆ, ಸೊ ವಿತ್ ಡಯಾಗ್ರಾಮ್ ಏನು ಡೇಟಾಯಿಂದ ಡಯಾಗ್ರಾಮ್ ಡ್ರಾ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟಲ್ಲಿ ಹೇಳಿ, ನಾನು ಒಂದು ಡಯಾಗ್ರಾಮ್ ಇಟ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಗೊತ್ತಿದ್ರೆ ನಾವು ನೆಕ್ಸ್ಟ್ ನೋಡೋಣ. ಇಲ್ಲಿ ಕಾಂಬಿನೇಷನ್ ಅಷ್ಟು 5 ಕಾಂಬಿನೇಷನ್ ಇದೆ, ABCDE. ಕಾರ್ನ್ 0 1 2 3 4, ಹಾಗೆ ಕಾಟನ್ 10 9 7 4. ಸೊ ಏನಿದು ಡೇಟಾ ಅಂತ ಹೇಳಿದ್ರೆ, ಎ ಕಾಂಬಿನೇಷನಲ್ಲಿ ಪ್ರೊಡಕ್ಷನ್ ಏನಾದರೂ ಮಾಡ್ತಾ ಇದೆ ಆ ಒಂದು ಎಕನಾಮಿ, 0 ಕಾರ್ನ್ ಪ್ರೊಡಕ್ಷನ್ ಆಗುತ್ತೆ, ಒಂದು 10 ಕಾಟನ್ ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳಿದರೆ, ಆ ಒಂದು ಎಕನಾಮಿಯಲ್ಲಿ ಇರುವಂತಹ ಅಷ್ಟೂ ರಿಸೋರ್ಸಸನ್ನು ಲೈಕ್ ಲೇಬರ್ ಅಥವಾ ರಾ ಮೆಟೀರಿಯಲ್ಸ್ ಎಲ್ಲನೂ ಕ್ಯಾಪಿಟಲನ್ನು ಬಳಸ್ಕೊಂಡಾಗ ಅವರು 10% ಅಥವಾ 10 ಟನ್ ಅಂದ್ಕೊಳ್ಳಿ, 10 ಯೂನಿಟ್ ಅಷ್ಟು ಕಾಟನನ್ನು ಪ್ರೊಡಕ್ಷನ್ ಮಾಡ್ತಾರೆ. ಬಟ್ ಕಾರ್ನನ್ನು ಇಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇಲ್ಲ. ಓಕೆನಾ, ಎ ಕಾಂಬಿನೇಷನಲ್ಲಿ. ಸೊ ಅದೇ ರೀತಿ ಬಿ ಕಾಂಬಿನೇಷನಲ್ಲಿ 1% ಕಾರ್ನನ್ನು ಹಾಗೆ 9% ಕಾಟನನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸಿ ತಗೊಂಡಾಗ 2 ಕಾರ್ನ್ 7 ಕಾಟನನ್ನು ಪ್ರೊಡಕ್ಷನ್. ಹಾಗೆ ಈ ಕಾಂಬಿನೇಷನ್ ತಗೊಂಡ್ರೆ ಹೇಳಿದಾಗ ಅಷ್ಟು ಎಕನಾಮಿಲಿರೋಂತಹ ಅಷ್ಟು ರಿಸೋರ್ಸಸನ್ನು ಕಾರ್ನ ಬೆಳೆಯೋಕ್ಕೆ ಪ್ರೊಡಕ್ಷನ್ ಮಾಡೋದಕ್ಕೇ ಬಳಸ್ಕೊತಾರೆ ಅಂತಂದರೆ 4 ಯೂನಿಟ್ ಅಷ್ಟು ಕಾರ್ನನ್ನು ಬೆಳೀತಾರೆ, 0 ಕಾಟನ್ ಅಂದರೆ ಕಾಟನ್ನಲ್ಲಿ ಯಾವುದೇ ರೀತಿ ಪ್ರೊಡಕ್ಷನ್ ಆಗಿಲ್ಲ. ಸೊ ನೀವು ಇದನ್ನು ಡಯಾಗ್ರಾಮಲ್ಲಿ ಡ್ರಾ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ತೀರಾ, ಇದನ್ನು ಮಾತ್ರ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ 0 1 2 3 4. ಸೊ ಏನು ಎಕ್ಸ್ ಆ್ಯಕ್ಸಿಸಲ್ಲಿ ನೀವು ಯಾವುದನ್ನು ಡ್ರಾ ಮಾಡ್ತಾ ಇದ್ದೀರಾ, ಕಾಟನನ್ನು ನೀವು ಪ್ಲೇಸ್ ಮಾಡ್ತಿದ್ದೀರಾ. 1 2 3 4 0 1 2 3 4 ಮಾಡಿದ್ದೀರಾ. ಅದೇ ರೀತಿ ಕಾಟನಲ್ಲಿ ನಾವಿಲ್ಲಿ 2 4 6 8 10 ಯಾಕೆ ತೊಗೊಂಡ್ರೆ ಮ್ಯಾಮ್ ಇಲ್ಲೇನಿದೆ 0 4 7 9 ಹಾಗೆ ತೊಗೋಬೋದಲ್ವಾ ಅಂತ ನೀವು ಕೇಳ್ಬೋದು. ನೀವು ಆ ರೀತಿ ಮಾಡೋ ಹಾಗಿಲ್ಲ, ಯಾಕಂದರೆ ಡಯಾಗ್ರಾಮ್ ಅಂತ ಹೇಳಿದಾಗ ಅದಕ್ಕೊಂದು ಮೆಷರ್ಮೆಂಟ್ ಅನ್ನೋದು ಇರುತ್ತೆ. ಓಕೆ, ಇಲ್ಲಿ 1 2 3 4 ಅಂತಲೇ ತೊಗೋಬೇಕು, ಇಲ್ಲ 2 8 4 6 ಆ ಥರ ತೊಗೊಳ್ಳಿ, ಅಥವಾ 4 8 12 ಆ ಥರ ತೊಗೊಳ್ಳಿ, ಅಥವಾ 1 2 3 4 ಆಗಾದ. ಸೊ ನೀವು ಡೇಟಾವನ್ನು ನೋಡಿಕೊಂಡು ಇದನ್ನು ನೀವು ಡ್ರಾ ಅಂದರೆ ಬರ್ಕೋಬೇಕಾಗುತ್ತೆ. ಸೊ ಡೇಟಾ ಹೇಗಿದೆ, 4 ಇದೆ, 7 ಇದೆ, 9 ಇದೆ, 10 ಇದೆ. ಮೋಸ್ಟ್ ಕಾಮನ್ನಾಗಿ 4 ಇರೋದ್ರಿಂದ, ಹಾಗೆ ಇಲ್ಲಿ 7ಅನ್ನು ನಾವು ನೋಡ್ತಾ ಇರೋದ್ರಿಂದ ಡೈರೆಕ್ಟಾಗಿ 8ಗೆ ನಾವು ಮೂವ್ ಮಾಡೋಕ್ಕೆ, ಅಂದರೆ 4 8 12 ಆ ರೀತಿ ತೊಗೊಳಕ್ಕಾಗಲ್ಲ, 9 ಇದೆ ಅಲ್ವಾ. ಸೊ ಡಯಾಗ್ರಾಮ್ ತುಂಬ ನೀಟಾಗಿ ಬರೋದಿಲ್ಲ. ಫಸ್ಟ್ ನಾವು ಏನು ಮಾಡ್ಕೋಬೇಕು, ಡೇಟಾ ನೋಡಿಕೊಂಡು ಆಮೇಲೆ ಯಾವುದು ಸೂಟ್ ಆಗುತ್ತೆ ಅದನ್ನು ನಾವು ಇಲ್ಲಿ ಡ್ರಾ ಮಾಡ್ಕೋಬೇಕು. ಸೊ ಈ ರೀತಿ ಹಾಕ್ಕೊಂಡಾದ್ಮೇಲೆ ಫಸ್ಟ್ ಏನಿದೆ, ಎ ಕಾಂಬಿನೇಷನಲ್ಲಿ 0 ಕಾರ್ನ್ 10 ಕಾಟನ್ ಅಂತ ಹೇಳಿದ್ರೆ, ಇಲ್ಲಿ ಕಾರ್ನಲ್ಲಿ 0 ಎಲ್ಲಿದೆ, ಹಿಯರ್ ರೈಟ್. ಅದೇ ರೀತಿ ಕಾಟನಲ್ಲಿ 10 ಎಲ್ಲಿದೆ, ಇಲ್ಲಿ. ಎರಡೂ ಪಾಯಿಂಟ್ ಎಲ್ಲಿ ಜಾಯ್ನ್ ಆಗುತ್ತೆ ಅಲ್ಲೊಂದು ಮಾರ್ಕನ್ನು ಮಾಡ್ಕೋಬೇಕು. ಫೈನ್. ಸೊ ನೆಕ್ಸ್ಟ್ ಬಿ ಕಾಂಬಿನೇಷನ್ 1 and 9. ಸೊ ಕಾರ್ನಲ್ಲಿ 1, ಲೈಕ್ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಾರ್ನಲ್ಲಿ 1, ಹಾಗೆ ಕಾಟನಲ್ಲಿ 9. ಸೊ 9 ಅಂದರೆ ಇಲ್ಲಿಗೆ ಬರುತ್ತೆ, ಈ ರೀತಿಯಾಗಿ ಹಾಗೆ ಒಂದು ನೀವು ಲೈನನ್ನು ಡ್ರಾ ಮಾಡ್ಕೊಳ್ಳಿ, ಅಲ್ಲೊಂದು ಪಾಯಿಂಟನ್ನು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಸಿ ಕಾಂಬಿನೇಷನ್ 2 7. ಸೊ 2 ಯಾವುದರಲ್ಲಿ, ಕಾರ್ನಲ್ಲಿ 2, ಅದೇ ರೀತಿಯಾಗಿ 7 ಯಾವುದರಲ್ಲಿ ಅಂತ ಹೇಳಿದ್ರೆ ಕಾಟನಲ್ಲಿ. ಸೊ ಕಾಟನ್ 7 ಇಲ್ಲಿ ಬರುತ್ತೆ. ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ ಡಯಾಗ್ರಾಮ್. ಸೊ ಆ ರೀತಿಯಾಗಿ ನೀವು ಮಾಡ್ಕೊಳ್ತಾ ಹೋದಾಗ ಒಂದೊಂದು ಪಾಯಿಂಟ್ ಫಿಕ್ಸ್ ಆಗುತ್ತೆ, ಅಷ್ಟು ಪಾಯಿಂಟನ್ನು ನೀವು ಜಾಯಿನ್ ಮಾಡಬೇಕಾಗುತ್ತೆ ಹೀಗೆ. ಹಾಗೆ ಎಲ್ಲೆಲ್ಲಿ ನೀವು ಪಾಯಿಂಟನ್ನು ಮಾಡಿದ್ದೀರಾ, ಯಾವ್ಯಾವ ಕಾಂಬಿನೇಷನ್ ಇದೆ ಆ ಕಾಂಬಿನೇಷನ್ನ ಡ್ರಾ ಮಾಡ್ಕೋಬೇಕು. ಆ್ಯಂಡ್ ಏನಿದೆ ಕಾನ್ಕೇವ್ ಕರ್ವ್, ಅದನ್ನು ನಾವು PPC ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಹೇಳ್ತೀವಿ. ಇಷ್ಟೇ ನೀಟಾಗಿ ಡಯಾಗ್ರಾಮನ್ನು ವಿತ್ ಡೇಟಾ ಇದ್ದರೆ ನೀವು ಡಯಾಗ್ರಾಮನ್ನು ಡ್ರಾ ಮಾಡ್ಬೋದು. ಸೊ ಹಾಗಿದ್ರೆ ಈ ಡಯಾಗ್ರಾಮ್ ಏನು ಹೇಳುತ್ತೆ, ಸಿಂಪಲ್ಲಾಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ದ PPC ಶೋಸ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ಪ್ರೊಡಕ್ಷನ್ ಆಫ್ 2 ಗೂಡ್ಸ್ ವಿತ್ ದ ಲಿಮಿಟೆಡ್ ರಿಸೋರ್ಸಸ್. ಒಂದು ಎಕಾನಮಿಯಲ್ಲಿ 2 ಗೂಡನ್ನು, ಯಾವುದು ಕಾರ್ನ್ ಮತ್ತು ಕಾಟನ್ 2 ಗೂಡನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಆ ಒಂದು ಎಕಾನಮಿಗೆ ಪಾಸಿಬಲ್ ಆಗೋ ರೀತಿಯಾಗಿ
ಇರುವಂತಹ ಲಿಮಿಟೆಡ್ ರಿಸೋರ್ಸಲ್ಲಿ. ಇಟ್ ಇಲಿಸ್ಟ್ರೇಟ್ ಸ್ಕೇರ್ಸಿಟಿ, ಆಪರ್ಚುನಿಟಿ ಕಾಸ್ಟ್ ಆ್ಯಂಡ್ ಎಫಿಷಿಯನ್ಸಿ ಇನ್ ಆ್ಯನ್ ಎಕಾನಮಿ. ಸ್ಕೇರ್ಸಿಟಿ, ಯಾವುದರ ಸ್ಕೇರ್ಸಿಟಿ? ರಿಸೋರ್ಸನ್ನು ಸ್ಕೇರ್ಸಿಟಿ ಆ್ಯಂಡ್ ಆಪರ್ಚುನಿಟಿ ಕಾಸ್ಟ್. ಯಾಕೆ ಇಲ್ಲಿ ಕಾಟನನ್ನು ಪ್ರೊಡಕ್ಷನ್ ಮಾಡ್ಬೇಕಂತ ಹೇಳಿದರೆ ಕಾರ್ನನ್ನು ನಾವು ಇಲ್ಲಿ ಆಪರ್ಚುನಿಟಿ ಕಾಸ್ಟಾಗಿ ಏನು ಮಾಡಬೇಕಾಗುತ್ತೆ, ಬಿಡಬೇಕಾಗತ್ತೆ. ಅದೇ ರೀತಿ ಎಫಿಷಿಯನ್ಸಿ ಇನ್ ಎಕನಾಮಿ. ಸೊ ಒಂದು ಎಕನಾಮಿಗೆ ಕಾಟನ್ನು ಬೇಕು, ಕಾರ್ನ್ ಬೇಕು ಅಂತ ಹೇಳಿದಾಗ ಎರಡನ್ನು ಹೇಗೆ ಎಫಿಷಿಯನ್ಸಿಯಾಗಿ ಪ್ರೊಡಕ್ಷನ್ ರಿಸೋರ್ಸ್ ಅಷ್ಟು ಬಳಸ್ಕೊಂಡು ಮಾಡ್ಬೋದು ಅನ್ನೋ ಒಂದು ವಿಷಯವನ್ನು ನಾವಿಲ್ಲಿ ನೋಡ್ಬೋದು. ಕಾನ್ಕೇವ್ ಕರ್ವ್ ರಿಫ್ಲೆಕ್ಟ್ಸ್ ಇನ್ಕ್ರೀಸಿಂಗ್ ಆಪರ್ಚುನಿಟಿ ಕಾಸ್ಟ್ ಆ್ಯಂಡ್ ಗ್ರೋತ್ ಶಿಫ್ಟ್ಸ್ ದ ಕರ್ವ್ ಔಟ್ವರ್ಡ್. ಸೊ ಇಲ್ಲಿ ಕಾನ್ಕೇವ್ ಕರ್ವ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಕಾನ್ಕೇವ್ ಕರ್ವ್. ಸೊ ಒಂದು ಡಯಾಗ್ರಾಮಲ್ಲಿ ಕರ್ವ್ ಹೀಗಿದ್ದಾಗ ಅದನ್ನು ಕಾನ್ಕೇವ್ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಡಯಾಗ್ರಾಮಲ್ಲಿ ಕರ್ವ್ ಹೀಗಿದ್ದಾಗ ಕಾನ್ವ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಹೇಗಿದೆ? ಕಾನ್ಕೇವ್ ಆಗಿದೆ. ಇಂಡಿಫರೆನ್ಸ್ನ ಕರ್ವ್ ಹೇಗಿದೆ? ಕಾನ್ವ್ಯಾಕ್ಸ್ ಇದೆ. ಸೊ ಇದು 1 ಮಾರ್ಕ್ಸ್ ಕ್ವಶನ್, ತಲೆಯಲ್ಲಿರಲಿ. PPC ಕರ್ವ್ ಏನಿರುತ್ತೆ? ಕಾನ್ಕೇವ್. ಇಂಡಿಫರೆನ್ಸ್ ಕಾನ್ವ್ಯಾಕ್ಸ್. ಓಕೆ ಫೈನ್. ಸೊ ಈ ರೀತಿಯಾಗಿ ನೀವು ಡಯಾಗ್ರಾಮನ್ನು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ಡಯಾಗ್ರಾಮನ್ನು ಡ್ರಾ ಮಾಡ್ಬೋದು. ಇದು PPC ಕರ್ವ್. ಸೊ ನೆಕ್ಸ್ಟ್ ಒನ್ ತುಂಬ ಇಂಪಾರ್ಟೆಂಟ್, 6 ಮಾರ್ಕ್ಸಲ್ಲಿ ಬರುವಂತಹ ಕ್ವಶನ್. ಈ ಡಯಾಗ್ರಾಮ್ಗೆ ಪ್ರಿಪೇರ್ ಆದರೆ ನಿಮ್ಮ ಒಂದು ಎಕ್ಸಾಮಲ್ಲಿ 6 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಓಕೆ, ಸೊ ನೋಡೋಣ. ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಕರ್ವ್. ಇಲ್ಲಿ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂದರೆ ಏನು? ಸೊ ಎಲ್ಲನೂ ಆಲ್ರೆಡಿ ಒಂದಷ್ಟು ವಿಡಿಯೋದಲ್ಲಿ ನನ್ನ ಚಾನಲಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಬೇಕು ಅಂತ ಹೇಳಿದ್ರೆ, ಡೀಟೇಲ್ ಆಗಿ ಬೇಕು ಅಂತ ಹೇಳಿದರೆ ನಾನಿಲ್ಲಿ ಜಸ್ಟ್ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಡಯಾಗ್ರಾಮನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಡಯಾಗ್ರಾಮನ್ನು ಮಾತ್ರ ಹೇಳ್ತೀನಿ. ಸೊ ಯೂನಿಟ್ಸ್ TU ಅಂದರೆ ಟೋಟಲ್ ಯುಟಿಲಿಟಿ, ಮಾರ್ಜಿನಲ್ ಯುಟಿಲಿಟಿ. ಸೊ ಇದು ಡೇಟಾ ಇದೆ, ಡೇಟಾ ಇಟ್ಕೊಂಡು ನೀವು ಡಯಾಗ್ರಾಮನ್ನು ಡ್ರಾ ಮಾಡ್ಬೋದು. ಒಂದು ಸೆಕೆಂಡ್. ಸೊ ಡೇಟಾ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ, 1 ಸೆಕೆಂಡ್. ಸೊ ಇದು 12. ಓಕೆ, 6 4 2 0 -2 ಈ ರೀತಿಯಾಗಿದೆ. ಸೊ ಮಿಸ್ಟೇಕ್, ಸ್ವಲ್ಪ ಒಂದು ಟೈಪಿಂಗ್ ಮಿಸ್ಟೇಕ್ ಇರೋದ್ರಿಂದ ಇಲ್ಲಿ ಈ ರೀತಿ ಇದೆ ಡೇಟಾ. ಸೊ ಏನು 1 2 ಅಂತ ಇದೆ, 12 ಇಲ್ಲಿ ಬರುತ್ತೆ, 6 ಇಲ್ಲಿ ಬರುತ್ತೆ, ನೆಕ್ಸ್ಟ್ ಇಲ್ಲಿ 4, ಇಲ್ಲಿ 2, ನೆಕ್ಸ್ಟ್ ಇಲ್ಲಿ 0, ಇಲ್ಲಿ -2. ದಟ್ಸ್ ಇಟ್. ಓಕೆ, ಡಯಾಗ್ರಾಮ್ ಏನ್ಲಿ ಡೇಟಾವನ್ನು ನೀವು ಡ್ರಾ ಮಾಡ್ಕೊಳ್ಬೇಕು. ಫಸ್ಟ್ ಏನಿದೆ, ಫಸ್ಟ್ ಯೂನಿಟ್ಟು 12 ಇದೆ. ಸೊ ಟೋಟಲ್ ಯುಟಿಲಿಟಿನೂ 12, ಮಾರ್ಜಿನಲ್ ಯುಟಿಲಿಟಿನೂ 12. ಸೊ ನಾವೆಲ್ಲಿ ಪಾಯಿಂಟ್ ಔಟ್ ಮಾಡಬೇಕು? ಮೊದಲನೇ ಯೂನಿಟ್ಟು ಇಲ್ಲಿ ಪಾಯಿಂಟ್ ಔಟ್ ಮಾಡಬೇಕು 12ಗೆ. ಓಕೆ, ನೆಕ್ಸ್ಟು ಎರಡನೇ ಯೂನಿಟ್ಟು ಅಂತ ಹೇಳಿದ್ರೆ ಇಲ್ಲಿ EU18 MU2. ಓಕೆ, TU ಯಾವುದು? ಇಲ್ಲಿ. ಸೊ ಇಲ್ಲಿ 16 ಆದಮೇಲೆ ಮಧ್ಯದಲ್ಲಿ 18 ಬರುತ್ತೆ, ಯಾಕಂದರೆ 20 ಇದೆ. ಸೊ ಪಾಯಿಂಟ್ ಇಲ್ಲಿ ಮಾಡ್ಕೊಳ್ಳೋಣ. ನೆಕ್ಸ್ಟು 2 ಅಂತ ಹೇಳಿದೆ, ಇಲ್ಲಿ 4 ಇದೆ, ಸಾರಿ 6 ಅಲ್ವಾ? ಸೊ 4 ಇದೆ, ಇಲ್ಲಿ ಇದರ ಮಧ್ಯೆ ಬರುತ್ತೆ 6, ಅದಕ್ಕೆ ನಾನಿಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಅಷ್ಟು ಪಾಯಿಂಟ್ ಔಟನ್ನು ನೀವು ಮಾಡ್ಕೋಬೇಕು. ಇದು ಯಾಕೆ ಇದು ಕೆಳಗೆ ಹೋಗಿದೆ ಅಂತ ಹೇಳಿದ್ರೆ, ಇಲ್ಲಿ -2 ಅಂತ ಇದೆ ಅಲ್ವಾ? ಈ ಕೆಳಗೆ -2 ಬರುತ್ತೆ. ನಿಮಗೆ 10th ನೋಡಿರ್ತೀರ ಈ ಥರ ಡಯಾಗ್ರಾಮಲ್ಲಿ. ಸೊ ಈ ರೀತಿ ಹೋದರೆ ಪ್ಲಸ್ಸು, ಈ ರೀತಿ ಹೋದರೆ ಪ್ಲಸ್ಸು, ಹೀಗೆ ಬಂದರೆ ಮೈನಸ್ಸು, ಹೀಗೆ ಬಂದರೆ ಮೈನಸ್ಸು. ಗೊತ್ತಿದೆ ಅಲ್ವಾ? ಸೊ ಹೇಳೋ ಅವಶ್ಯಕತೆ ಇಲ್ಲ. ಈಗ ಬಂದರೆ -1 -2 ಆ ರೀತಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ -2ಗೆ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಇದಿಷ್ಟು ಆದಮೇಲೆ ಫಸ್ಟ್ 2 ಪಾಯಿಂಟನ್ನು ಜಾಯಿನ್ ಮಾಡ್ತಾ ಬಂದಾಗ ಡಯಾಗ್ರಾಮ್ ನೀಟಾಗಿ ಬರುತ್ತೆ. ಕೆಲವೊಬ್ಬರು ಡಯಾಗ್ರಾಮ್ ಸುಮ್ಮನೆ ಹಿಂಗೆ ಹೀಗೆ ಹಾಕಿರ್ತೀರ. ಸೊ ಅದು ಯಾವುದೂ ಡಯಾಗ್ರಾಮ್ ಕರೆಕ್ಟ್ ಡಯಾಗ್ರಾಮ್ ಅಲ್ಲ. ಸೊ ಪಾಯಿಂಟ್ ಔಟ್ ಮಾಡಿದಾಗ ಡಯಾಗ್ರಾಮ್ ನೀಟಾಗಿ ವಿತ್ ಟೇಬಲ್ ನೀವು ಮಾಡಿದಾಗ ಡಯಾಗ್ರಾಮ್ ನೀಟಾಗಿ ಬರುತ್ತೆ. ಏನಕ್ಕೆ ಮ್ಯಾಮ್ ಎಲ್ಲೋ ಲೈನನ್ನು ಹಾಕಿದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ಮ್ಯಾಕ್ಸಿಮಮ್ ಆಗಿದೆ ಏನು? ಟೋಟಲ್ ಯುಟಿಲಿಟಿ ಅನ್ನೋದು. ಸೊ ಯಾವಾಗ ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಆಗುತ್ತೋ ಮಾರ್ಜಿನಲ್ ಯುಟಿಲಿಟಿ ಏನಾಗುತ್ತೆ? 0 ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಟೋಟಲ್ ಯುಟಿಲಿಟಿ ಅನ್ನೋದು ಯಾವಾಗ ಏರಿಕೆ ಆಗುತ್ತೋ ಮಾರ್ಜಿನಲ್ ಯುಟಿಲಿಟಿ ಅನ್ನೋದು ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗುತ್ತೆ. ಇದು ಸೆಕೆಂಡ್ ಪಾಯಿಂಟ್.
ಆ್ಯಂಡ್ ಮೂರನೇ ಪಾಯಿಂಟ್, ಟೋಟಲ್ ಯುಟಿಲಿಟಿ ಯಾವಾಗ ಡಿಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಮಾರ್ಜಿನಲ್ ಯುಟಿಲಿಟಿ ಏನಾಗುತ್ತೆ, ಮೈನಸ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಒನ್ ಈಸ್ ಥರ್ಡ್ ಪಾಯಿಂಟ್. ಈ 3 ಪಾಯಿಂಟ್ ನಿಮ್ಮ ತಲೆಯಲ್ಲಿದ್ದರೆ ಈ ಡಯಾಗ್ರಾಮ್ ಆ್ಯಂಡ್ ಅದನ್ನು ಏನು ನಾನು ಇಷ್ಟು 3 ಪಾಯಿಂಟ್ ಹೇಳಿದೆ ಅದನ್ನು ನೀವು ಬರೆಯೋದ್ರಿಂದ, ನಿಮ್ಮ ಆನ್ಸರಲ್ಲಿ ಬರೆಯೋದ್ರಿಂದ ಯು ಗೆಟ್ ಔಟ್ ಆಫ್ 6ಗೆ 6 ಬರುತ್ತೆ. ಓಕೆ, ಸೊ ಈ ಡಯಾಗ್ರಾಮ್ ಅರ್ಥ ಆಗಿದೆ ಅಂದ್ಕೊಳ್ತಾ ಏನು ಒಂದು ಪಾಯಿಂಟ್ ಇದೆ ಓದ್ತೀನಿ. ಇನಿಷಿಯಲಿ ಆ್ಯಸ್ ಕನ್ಸಪ್ಷನ್ ಇನ್ಕ್ರೀಸ್ ಮಾರ್ಜಿನಲ್ ಯುಟಿಲಿಟಿ ಈಸ್ ಪಾಸಿಟಿವ್. ಸೊ ಕನ್ಸಪ್ಷನ್ ಇನ್ಕ್ರೀಸ್ ಆಗ್ತಾ ಹೋದಾಗ ಮಾರ್ಜಿನಲ್ ಯುಟಿಲಿಟಿ ಏನಾಗಿದೆ, ಪಾಸಿಟಿವ್ ಆಗೇ ಇದೆ. ಆ್ಯಂಡ್ ಬಟ್ ಗ್ರ್ಯಾಜುಯಲಿ ಡಿಕ್ರೀಸ್, ಪಾಸಿಟಿವೇ ಇದೆ ಹೌದಲ್ವ, ಇಷ್ಟು ಪ್ಲಸ್ಸೇ ಪಾಸಿಟಿವೇ ಇದೆ, ಆದರೆ ಏನಾಗ್ತಾ ಇದೆ, ಗ್ರ್ಯಾಜುಯಲಿ ಡಿಕ್ರೀಸ್. ಈವೆಂಟ್ಲಿ ದ ಕರ್ವ್ ಕ್ಯಾನ್ ರೀಚ್ 0 ವೇರ್ ನೋ ಅಡಿಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಗೇನ್ಡ್. ಸೊ ಇಲ್ಲಿ ಯಾವಾಗ 0 ಆಗುತ್ತೋ ಆ್ಯಂಡ್ ಬಿಹೈಂಡ್ ದಟ್, ಅದಕ್ಕೂ ಬಿಹೈಂಡ್ ಇಟ್ ಮೇ ಬಿಕಮ್ ನೆಗೆಟಿವ್. ಸೊ 0ಗಿಂತ ಕಡಿಮೆ ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗುತ್ತೆ, ಮೈನಸ್ ಅಂತ ಹೇಳ್ತೀವಲ್ವ. ಇಂಡಿಕೇಟಿಂಗ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಫರ್ದರ್ ಕನ್ಸಪ್ಷನ್. ಇನ್ನೂ ಹೆಚ್ಚು ಕನ್ಸಪ್ಷನ್, ಯಾರಾದಮೇಲೆ 7ನೇದು ಕನ್ಸಪ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಸಿಗೋ ರೀತಿ ಯಾವುದೇ ಒಂದು ಮಾರ್ಜಿನಲ್ ಯುಟಿಲಿಟಿ ಇನ್ನೂ ನೆಗೆಟಿವ್ ಅಂದರೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಯಾವುದೇ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಅವನಿಗೆ ಸಿಗೋದಿಲ್ಲ. ಸೊ ಓಕೆನಾ. ಸೊ ಯಾವುದೇ ಒಂದು ಪ್ರಾಡಕ್ಟನ್ನು ಅಥವಾ ಗೂಡನ್ನು ಕನ್ಸಪ್ಷನ್ ಒಂದಾದರ ಮೇಲೊಂದಂತೆ ಮಾಡ್ತಾ ಹೋದರೆ ಆ ಗೂಡ್ನ ಮೇಲೆ ಸಿಗುವಂತಹ ಒಂದು ಇದು ಸ್ಯಾಟಿಸ್ಫ್ಯಾಕ್ಷನ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅನ್ನೋದೇ ಸೀಮಾಂತ ತುಷ್ಟಿಗುಣ ಒಂದು ನಿಯಮ. ಅರ್ಥ ಆಗಿದೆ ಅಲ್ಲ. ಸೊ ಸಿಂಪಲ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್. ಸೊ ನೆಕ್ಸ್ಟ್ ಡಯಾಗ್ರಾಮ್ ನೋಡೋಣ. ಫೀಚರ್ಸ್ ಆಫ್ IC ಇಂಡಿಫರೆನ್ಸ್ ಕರ್ವ್ಸ್, 1ನೇದು 2ನೇದು 3ನೇದು. ಓಕೆನಾ. ಸೊ ಫಸ್ಟ್ ಒನ್ ಏನಂತ ಹೇಳ್ತಾರೆ, ಇಂಡಿಫರೆನ್ಸ್ ಕರ್ವ್ ಅನ್ನೋದು, ಇಂಡಿಫರೆನ್ಸ್ ಕರ್ವ್ ಸ್ಲೋಪ್ ಡೌನ್ವರ್ಡ್. ಇಂಡಿಫರೆನ್ಸ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್, ಆಫ್ ಕೋರ್ಸ್ ಡೌನ್ವರ್ಡ್ ಹೀಗೆ ಅಲ್ವಾ. ಸೊ ಡೌನ್ವರ್ಡಿಗೆ ಯಾಕಂತ ಹೇಳಿದ್ರೆ ಇಲ್ಲಿ 2 ಗೂಡ್ಸ್ ಇರೋದ್ರಿಂದ ಆ್ಯಂಡ್ ಒಂದನ್ನು ತೊಗೋಬೇಕು ಅಂತ ಹೇಳಿದ್ರೆ ಇನ್ನೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗಿರೋದ್ರಿಂದ, ಗೀವ್ ಅಪ್ ಮಾಡಬೇಕಾಗಿರೋದ್ರಿಂದ, ಫರ್ಗ್ಯೂ ಮಾಡಬೇಕಾಗಿರೋದ್ರಿಂದ ಅದೇನಾಗುತ್ತೆ, ಡಯಾಗ್ರಾಮ್ ಅನ್ನೋದು ಈ ರೀತಿ ಕಾನ್ವ್ಯಾಕ್ಸ್ ಶೇಪಲ್ಲಿ ಬರುತ್ತೆ. ವೈ ಗೂಡನ್ನು ನೀನು ಕಡಿಮೆ ತಗೊಂಡ್ರೆ ನಿನಗೆ, ಅಂದರೆ ಆ್ಯಪಲನ್ನು ಕಡಿಮೆ ತೊಗೊಂಡ್ರೆ ಬನಾನಾ ಹೆಚ್ಚು ಸಿಗುತ್ತೆ. ನೋಡಿ, ಇಷ್ಟು ಮಾತ್ರ ಆ್ಯಪಲ್, ಇಷ್ಟು ಪ್ರಮಾಣದಲ್ಲಿ ಬನಾನಾ ಸಿಗುತ್ತೆ. ಅದೇ ರೀತಿ ಅದು ಸಿ ಕಾಂಬಿನೇಷನ್. ಸೊ ಬಿ ಕಾಂಬಿನೇಷನ್ ಅಂತ ತಗೊಂಡಾಗ ಸಿ ಕಾಂಬಿನೇಷನ್ಗಿಂತ ಜಾಸ್ತಿಯಾಗಿ ಬಿ ಕಾಂಬಿನೇಷನ್ಗೆ ಆ್ಯಪಲ್ ಸಿಗುತ್ತೆ. ಅದೇ ರೀತಿಯಾಗಿ ಬನಾನಾ ಬಿ ಕಾಂಬಿನೇಷನ್ಗೆ ಕಡಿಮೆ ಸಿಗುತ್ತೆ ಕಂಪೇರ್ ಟು ಸಿ ಕಾಂಬಿನೇಷನ್. ಓಕೆ, ನೆಕ್ಸ್ಟ್ ಎ ಕಾಂಬಿನೇಷನನ್ನು ನೋಡಿದಾಗ ಎ ಕಾಂಬಿನೇಷನ್ಗೆ ಆ್ಯಪಲ್ ಹೆಚ್ಚು ಸಿಗುತ್ತೆ, ಬನಾನಾ ಕಡಿಮೆ ಸಿಗುತ್ತೆ. ಓಕೆ, ಸೊ ಆದ್ದರಿಂದ ಏನಾಗ್ತಾ ಇದೆ ಇಲ್ಲಿ ಇಂಡಿಫರೆನ್ಸ್ ಕರ್ವಲ್ಲಿ ಫಸ್ಟ್ ಫೀಚರ್ ಏನಿದೆ, ಡೌನ್ವರ್ಡ್ ಸ್ಲೋಪ್ ಇರುತ್ತೆ ಇಂಡಿಫರೆನ್ಸ್ ಕರ್ವ್ ಅಂತ. ನೆಕ್ಸ್ಟು IC ಇಂಡಿಫರೆನ್ಸ್ ಕರ್ವ್ ಅಂತ ಹೇಳಿದಾಗ ಹೈಯರ್ IC ಗಿವ್ಸ್ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸೆಕೆಂಡ್ ಫೀಚರ್. ಸೊ ಈ ಒಂದು ಡಯಾಗ್ರಾಮ್ ಏನಿದೆ ಇದು, ಸೊ ಆ ಒಂದು ಡಯಾಗ್ರಾಮನ್ನು ನಾನೀಗ ಎಕ್ಸ್ಪ್ಲೇನನ್ನು ಮಾಡ್ತಾ ಇರೋದು ಈಗ ನಿಮಗೆ. ಸೊ ಫಸ್ಟು ಬನಾನಾ ಆ್ಯಂಡ್ ಆ್ಯಪಲ್. ಸೊ ಫಸ್ಟ್ ICಯನ್ನು ನೋಡಿದ್ದೀರಾ, ಹಾಗೆ ಇಲ್ಲಿ IC1 IC2 IC3 ಅಂತ 3 ICಯನ್ನು ಹಾಕಿದ್ದೀನಿ. ಸೊ ಇದ್ರ ಬಗ್ಗೆ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ. ಸೊ ನಾನಿಲ್ಲಿ ಬ್ರೀಫಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. IC1ಇಂದ ದೊರಕುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ, ಲೋ, ಆ್ಯಂಡ್ IC3ಇಂದ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಹೈ ಆಗಿರುತ್ತೆ. ಯಾಕೆ ನಾನು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿದಾಗ IC1ನಲ್ಲಿ ಬನಾನಾ ಹೆಚ್ಚಿದೆ, ಆ್ಯಪಲ್ ಕಡಿಮೆ ಇದೆ. ಹಾಗೆ IC2 ನೋಡಿದಾಗ ಎರಡು ಪರವಾಗಿಲ್ಲ, ಜಾಸ್ತಿನೇ ಇದೆ. ಆದರೆ IC3ಯಲ್ಲಿ ನೋಡಿದಾಗ ಆ್ಯಪಲ್ಲು ಹೆಚ್ಚು ಸಿಗುತ್ತೆ ಅವನಿಗೆ, ಬನಾನೂ ಹೆಚ್ಚು ಸಿಗುತ್ತೆ. ಸೊ ಯಾವಾಗಲೂ ರ್ಯಾಷನಲ್ ಕನ್ಸ್ಯೂಮರ್ ಆಲ್ವೇಸ್ ಚೂಸ್ ಹೈಯರ್ IC ಏನೇನೋ ಚೂಸ್ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಅವನಿಗೆ ಅಲ್ಲಿ ಹೆಚ್ಚು ಗೂಡ್ಸ್ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಹೈಯರ್ IC ಯಾವುದೇ ಇರಲಿ, ಅದು IC4 ಆದರೂ ಇರಲಿ, IC
6 7 ಆ ರೀತಿ ಹೋದ್ರೂ ನಿಮಗೆ ಹೈಯರ್ ಐ ಸಿ ಅನ್ನೋದೇ ಅಲ್ಲಿ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ನೀಡುವಂತಹ ಐ ಸಿ ಆಗಿರುತ್ತೆ. ಕ್ಲಿಯರ್? ಸೊ ಮೂರನೇದು ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಐ ಸಿ ಕರ್ವ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಮ್ಯಾಮ್ ಮತ್ತೆ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅದು ಫಾಲ್ಸ್. ಆ ರೀತಿ ಡಯಾಗ್ರಾಮ್ ಬರಲ್ಲ. ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಡಯಾಗ್ರಾಮ್ ಇದೆ. ಸೊ ನೋಡಿ, ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಲ್ವಾ, ಇದು IC1. ಸೊ IC1 IC2 ಇಲ್ಲಿ ನೋಡಿದಾಗ ಇದರಲ್ಲಿ ಯಾವುದಾದ್ರೂ ಒಂದು ಕಾಂಬಿನೇಷನನ್ನು ಬರೆಯೋಣ. ಸೊ 3 ಕಾಂಬಿನೇಷನಲ್ಲಿ IC1 ಏನಿದೆ ಲೋ ಇದೆ, ಇದರಿಂದ ಸಿಗುವಂಥ ಇದು ಕಡಿಮೆ, ಅದೇ ರೀತಿ ಇದರಿಂದ ಸಿಗುವಂಥದ್ದು ಕಡಿಮೆ ಅಂತ ಹೇಳಿದ್ರೆ ಒಂದೇ IC ಮೇಲೆ 2 ಕಾಂಬಿನೇಷನ್ ಬಂದಾಗ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋ ಒಂದು, ಅಥವಾ ಅದರ ಮುಂದೆ ಒಂದು ಕಾನ್ಫ್ಲಿಕ್ಟ್ ರಿಸಲ್ಟನ್ನು ಕೊಡೋದ್ರಿಂದ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ IC ಕರ್ವ್ ಅನ್ನೋದು ಹೇಳ್ಬೋದು. ಸೊ ಬಜೆಟ್ ರೇಖೆ, ಬಜೆಟ್ ಲೈನ್ ಅಂತ ಹೇಳ್ತೀವಿ. ಬಜೆಟ್ ಲೈನ್ ಅಂತ ಹೇಳಿದ್ರೆ ಏನು? ನಿನ್ನ ಬಜೆಟ್ ಇಷ್ಟಿದೆ 100 ರೂಪೀಸ್, ನಿನ್ನ ಬಜೆಟ್ 100 ರೂಪೀಸ್ ಇದೆ, ನಿನಗೆ 2 ಗೂಡ್ಸ್ ಬೇಕಾಗಿದೆ. ಸೊ ನಿನ್ನ ಬಜೆಟ್ 100 ರೂಪೀಸ್, ನಿನಗೆ 2 ಗೂಡ್ಸ್ ಬೇಕು. ಆ 2 ಗೂಡನ್ನು ಯಾವ ರೀತಿ ತಗೋತೀಯ? ಯಾವುದನ್ನು ಹೆಚ್ಚು ತಗೋತೀಯ, ಅದನ್ನು ಕಡಿಮೆ ತಗೋತೀಯ, ದಟ್ಸ್ ಇಟ್. ಓಕೆ, ಇಲ್ಲಿ ನಾವು ನೋಡಿದಾಗೆ ಒಂದಷ್ಟು ಕಾಂಬಿನೇಷನ್ಸ್ ABCDEFGH ಅಂತ ಕಾಂಬಿನೇಷನ್ಸ್ ಇದೆ. ಸೊ ಇಲ್ಲಿ ಆ್ಯಪಲ್ ಮತ್ತು ಬನಾನಾದು 2 ಕಾಂಬಿನೇಷನ್. ಈ ಲೈನ್ ಏನಿದೆ, ದಿಸ್ ಒನ್ ಇಸ್ ಬಜೆಟ್ ಲೈನ್. ಅಂದರೆ ಈ ಲೈನ್ ಬಂದಿರೋದು 100 ರೂಪೀಸಿಗೆ ಮಾತ್ರ. 100 ರೂಪೀಸ್ಗಿಂತ ಜಾಸ್ತಿ ಆದರೆ ಲೈನ್ ಹೀಗೆ ಹೋಗ್ಬೋದು. ಓಕೆನಾ? ಸೊ ಬಜೆಟ್ ಲೈನ್, ಬಜೆಟ್ ಎಷ್ಟಿದೆ 100 ರೂಪೀಸ್, 2 ಗೂಡ್ಸ್ ಇದೆ, ಆ್ಯಪಲ್ ಆ್ಯಂಡ್ ಬನಾನಾ 2 ಗೂಡ್ಸ್. ಈ 2 ಗೂಡ್ಸನ್ನು ನೀವು ಯಾವ್ಯಾವ ರೀತಿ ಕಾಂಬಿನೇಷನಲ್ಲಿ, ಆ್ಯಪಲ್ ಹೆಚ್ಚು ತೊಗೋತೀಯಾ, ಬನಾನಾ ಹೆಚ್ಚು ತೊಗೋತೀಯಾ ಅನ್ನೋದೇ ಬಜೆಟ್ ಲೈನ್. ಸೊ ಇಲ್ಲಿ B ಕಾಂಬಿನೇಷನ್ ಎಷ್ಟಿದೆ, C ಕಾಂಬಿನೇಷನ್ D E, ಈ ಥರ ನೀವು ಹಾಕ್ಬಿಟ್ರೆ ಈಸಿ ಆಗುತ್ತೆ. ಇವಾಗ ನಾವು ನೋಡ್ತಾ ಹೋಗೋಣ. A ಕಾಂಬಿನೇಷನ್ನಲ್ಲಿ ನೋ ಬನಾನಾನೇ ಇಲ್ಲ, ಅಷ್ಟು ಆ್ಯಪಲನ್ನು ತೊಗೊಂಡಿದ್ದಾರೆ. ಹಾಗೆ B ಕಾಂಬಿನೇಷನಲ್ಲಿ ಸ್ವಲ್ಪ ಬನಾನಾ ಆ್ಯಂಡ್ ಹೆಚ್ಚು ಆ್ಯಪಲ್. ಅದೇ C ಕಾಂಬಿನೇಷನಲ್ಲಿ ಬನಾನಾ ಕಡಿಮೆ, ಆ್ಯಪಲ್ ಹೆಚ್ಚು. D ಕಾಂಬಿನೇಷನಲ್ಲಿ ಬನಾನಾ ಹೆಚ್ಚು, ಆ್ಯಪಲ್ ಕಡಿಮೆ. E ಕಾಂಬಿನೇಷನಲ್ಲಿ ಬನಾನಾ ಹೆಚ್ಚು, ಆ್ಯಪಲ್ ಕಡಿಮೆ. ಹಾಗೆ F ಕಾಂಬಿನೇಷನ್ ಅಂತ ಬಂದಾಗ ಫುಲ್ಲು ಬನಾನಾ, ನೋ ಆ್ಯಪಲ್ಸ್. ಸೊ ಈ ರೀತಿ ಹಾಕ್ಕೊಂಡ್ರೆ ನೀವು ಡಯಾಗ್ರಾಮ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಒಬ್ಬ ಕನ್ಸ್ಯೂಮರ್ ಅವನ ಹತ್ರ ಇರೋ 100 ರೂಪೀಸಲ್ಲಿ ABCDEF ಯಾವುದೇ ಕಾಂಬಿನೇಷನ್ ಆದರೂ ಸಹ ಪರ್ಚೇಸ್ ಮಾಡ್ಬೋದು. ಓಕೆನಾ? ಇವಾಗ ಲೆಕ್ಕ ತಗೊಳ್ಳಿ. B ಕಾಂಬಿನೇಷನಲ್ಲಿ 2 kg ಆ್ಯಪಲ್, 1 kg ಬನಾನಾ, ಆ ರೀತಿ ಆದರೂ ನೀವು ಅರ್ಥ ಮಾಡ್ಕೋಬೋದು. ಸೊ ನೀವು ಈ ರೀತಿಯಾಗಿ ಪರ್ಚೇಸನ್ನು ಮಾಡ್ಬೋದು ಕಾಂಬಿನೇಷನ್ಸಲ್ಲಿ. ಆದರೆ ಈ G ಆ್ಯಂಡ್ H ಅನ್ನೋದನ್ನು ಒಬ್ಬ ಕನ್ಸ್ಯೂಮರ್ ಪರ್ಚೇಸ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ಹೆಚ್ಚು ಕಾಂಬಿನೇಷನ್ ಏನಿದೆ ಇದು ಬಜೆಟ್ ಲೈನಿಂದ ಹೊರಗಿದೆ. ಸೊ ಅಂತ ಹೇಳಿದ್ರೆ ನಿಮ್ಮ 100 ರೂಪಾಯಿಗೆ ಇದು ಸಿಗೋದಿಲ್ಲ. ಮೇ ಬಿ ಅದು 150ನೋ 200ಗೋ ಇರ್ಬೋದೇನೋ ಈ H ಅನ್ನೋ ಕಾಂಬಿನೇಷನ್. ನಿನ್ನೆ 100 ರೂಪಾಯಿಗೆ ಈ ಕಾಂಬಿನೇಷನ್ ಅವೈಲಬಲ್ ಇಲ್ಲ, ಅಫೋರ್ಡಬಲ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಹೆಚ್ಚು ಕಾಂಬಿನೇಷನ್ ಅವನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಮ್ಯಾಮ್ ಈ ಬಜೆಟ್ ರೇಖೆ ಒಳಗೆ ಇದೆ ಅಲ್ವಾ G ಕಾಂಬಿನೇಷನ್, ಯಾಕೆ ತಗೊಳ್ಳಲ್ಲ ನೀವು ಅಂತ ಹೇಳಿದ್ರೆ ನಿನ್ನ ಹತ್ರ ಇರೋ 100 ರೂಪಾಯಿಯೂ ಸಹ ಬಳಸ್ಕೋಬೇಕಾಗಿರುತ್ತೆ. ಸೊ ಅಂತ ಹೇಳಿದ್ರೆ ಯಾವುದೋ ಒಬ್ಬ ಕನ್ಸ್ಯೂಮರ್ ಅವನ ಹತ್ರ ಇರೋವಂತಹ 100 ರೂಪೀಸನ್ನು ಖರ್ಚು ಮಾಡಿ 2 ಗೂಡನ್ನು ತೊಗೊಳೋದಕ್ಕೆ ಇಷ್ಟಪಡ್ತಾನೆ ಹೊರತು ಅದರಿಂದ ಒಳಗಿರೋ ಅಂಥದ್ದನ್ನು ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಓಕೆ, ಇದು ಅಫೋರ್ಡ್ ಮಾಡ್ಬೋದು, ಬಟ್ ಅವನಿಗೆ ಇಷ್ಟ ಇಲ್ಲ ಅಷ್ಟೇ. ಸೊ ದಿಸ್ ಈಸ್ ದ ಬಜೆಟ್ ಲೈನ್. ಅರ್ಥ ಆಗಿದೆ ಅಲ್ಲ? ಸೊ ನೆಕ್ಸ್ಟು ಇಂಡಿಫರೆನ್ಸ್ ಮ್ಯಾಪ್ ತುಂಬ ಈಸಿ. ಇನ್ನೂ ಡೀಟೇಲ್ ಬೇಕು ಅಂತ ಹೇಳಿದ್ರೆ ನನ್ನ ಒಂದು ಚಾನಲಲ್ಲಿದೆ, ಪ್ರತಿಯೊಂದು ಡಯಾಗ್ರಾಮ್ದು ಡೀಟೇಲಾಗಿ ನನ್ನ ಚಾನಲಲ್ಲಿದೆ, ಚೆಕ್ ಮಾಡ್ಕೋಬೋದು ನೀವು. ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಎಸ್, ಇಂಡಿಫರೆನ್ಸ್ ಮ್ಯಾಪನ್ನು ನೋಡ್ತಾ ಇದ್ದೀವಿ, ಔದಾಸೀನ್ಯ ನಕ್ಷೆ ಅಂತ. ಇಲ್ಲಿ IC1 IC2 IC3 IC4 ಇದೆ, ಹೌದಲ್ಲ? ಸೊ ಅದೇ ಜಸ್ಟ್ ಏನು ಇಂಡಿಫರೆನ್ಸ್ ಫೀಚರ್ಸಲ್ಲಿ ನೋಡಿದ್ರಿ ಅಲ್ಲ, ಅದೇ ರೀತಿಯಾಗಿದೆ. ಆ್ಯಂಡ್ ಇಂಡಿಫರೆನ್ಸ್ ಮ್ಯಾಪ್ ಶೋಸ್ ಸೆವೆರಲ್ ಇಂಡಿಫರೆನ್ಸ್ ಕರ್ವ್. ಸೊ ಸೆವೆರಲ್ ಇಂಡಿಫರೆನ್ಸ್ ಅಂದರೆ ಬೇರೆ ಬೇರೆ ಇಂಡಿಫರೆನ್ಸ್ ಕರ್ವನ್ನು ನೋಡ್ತೀವಿ. ವಿತ್ ಹೈಯರ್ ಕರ್ವ್ ರೆಪ್ರೆಸೆಂಟ್ ಹೈಯರ್ ಸ್ಯಾಟಿಸ್ಫ್ಯಾಕ್ಷನ್. IC4 ಅನ್ನೋದು ಹೈಯರ್ ಸ್ಯಾಟಿಸ್ಫ್ಯಾಕ್ಷನ್ ನೀಡುವಂಥದ್ದು. ಡ್ಯೂ ಟು ಮೊನೊಟಾನಿಕ್ ಪ್ರಿಫರೆನ್ಸ್ ಕನ್ಸ್ಯೂಮರ್ ಪ್ರಿಫರ್ ಮೋರ್ ಆಫ್ ಬೋತ್ ಗೂಡ್ಸ್. ಸೊ ಮೊನೊಟಾನಿಕ್ ಪ್ರಿಫರೆನ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಕನ್ಸ್ಯೂಮರ್ ಏನು ಮಾಡ್ತಾನೆ, 2 ಗೂಡಿನ ಹೆಚ್ಚು ಕ್ವಾಂಟಿಟಿಯನ್ನು ಇಷ್ಟಪಡ್ತಾನೆ, ಪ್ರಿಫರ್. ಸೊ ಕರ್ವ್ ಹೈಯರ್ ಅಪ್
ಇಂಡಿಕೇಟ್ ಬೆಟರ್ ಕಾಂಬಿನೇಷನ್ಸ್. ಸೊ ಹೈಯರ್ ಐ ಸಿ ಮೇಲೆ ಯಾವ ಒಂದು ಕಾಂಬಿನೇಷನ್ ಬರುತ್ತೆ ಆ ಕಾಂಬಿನೇಷನ್ ಬೆಟರ್ ಕಾಂಬಿನೇಷನ್ ಆಗಿರುತ್ತೆ. ದ ಕರ್ವ್ಸ್ ನೆವರ್ ಇಂಟರ್ಸೆಕ್ಟ್ಸ್ ಆ್ಯಂಡ್ ದ ಸ್ಲೋಪ್ ಶೋಸ್ ದ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಸೊ 2 ಮಾರ್ಕ್ಸ್ ಕ್ವಶನ್ ನೋಡ್ಕೊಳ್ಳಿ ಏನಿದೆ ಅಂತ. ಸೊ ನಾನಿಲ್ಲಿ ಹೇಳ್ತಾ ಇರೋದು ಹೈಯರ್ ಐ ಸಿ ಅನ್ನೋದನ್ನು ಯಾವಾಗಲೂ ಒಬ್ಬ ರ್ಯಾಷನಲ್ ಕನ್ಸ್ಯೂಮರ್ ಚೂಸ್ ಮಾಡ್ತಾನೆ ಅಂತ, ಹೌದಲ್ಲ. ಸೊ ಇಲ್ಲಿ IC1 ಇದೆ, IC2 ಇದೆ, IC3 ಇದೆ. ಆಲ್ರೆಡಿ ನಿಮಗೆ ಇಂಡಿಫರೆನ್ಸ್ ಫ್ಯೂಚರ್ಸಲ್ಲಿ ಹೇಳಿದಾಗೆ ಈ ರೀತಿ ಇರೋದ್ರಿಂದ IC4ಅಲ್ಲಿ ಅವನಿಗೆ ಹೆಚ್ಚು ಏನಂತ ಹೇಳ್ತೀವಿ ಕಾಂಬಿನೇಷನ್ಸ್ಗಳು ಸಿಗುತ್ತೆ. ಬನಾನಾ ಹೆಚ್ಚು ಸಿಗುತ್ತೆ, ಆ್ಯಪಲ್ ಹೆಚ್ಚು ಸಿಗುತ್ತೆ. ರ್ಯಾಷನಲ್ ಕನ್ಸ್ಯೂಮರ್ ಆಲ್ವೇಸ್ ಚೂಸ್ ಹೈಯರ್ ಐ ಸಿ ಬಿಕಾಸ್ ಇಟ್ಸ್ ಗಿವ್ಸ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್, ಬಿಕಾಸ್ ಇಟ್ಸ್ ಆಫರಿಂಗ್ ಮೋರ್ ಗೂಡ್ಸ್, ಬೋತ್ ಗೂಡ್ಸ್. ಅವನಿಗೆ ಆ್ಯಪಲ್ ಸಿಗುತ್ತೆ, ಬನಾನಾ ಸಿಗುತ್ತೆ, ಅದರಿಂದ ಅವನು ಯಾವಾಗಲೂ ಹೈಯರ್ ಐ ಸಿನೇ ಚೂಸ್ ಮಾಡ್ತಾನೆ. ಆ್ಯಂಡ್ ದಿಸ್ ಹ್ಯಾರೋ ಮಾರ್ಕ್ಸ್ ಟೆಲ್ಸ್ ಅವನು ಹೈಯರ್ ಐ ಸಿ ಕಡೆನೇ ಮೂವ್ ಮಾಡ್ತಾನೆ ಅಂತ ಅಷ್ಟೇ. ದಿಸ್ ಸಿಂಪಲ್ ಈ ಒಂದು ಇಂಡಿಫರೆನ್ಸ್ ಮ್ಯಾಪ್ ಹೇಳುತ್ತೆ. ಸೊ ನಾನು ನಿಮಗೆ ಹೇಳಿದೆ ಮೊನೋಟಾನಿಕ್ ಪ್ರಿಫರೆನ್ಸ್ ಅಂದರೆ ಏನು ಅಂತ. ಮೊನೋಟಾನಿಕ್ ಪ್ರಿಫರೆನ್ಸ್ ಅಂದರೆ ಹೇಳಿದರೆ ಅವನು ಯಾವಾಗಲೂ ಹೈಯರ್ ಐ ಸಿನೇ ಚೂಸ್ ಮಾಡ್ತಾನೆ, ಬಿಕಾಸ್ ಇಟ್ ಆಫರ್ ಹಿಮ್ ಬೋತ್ ಗೂಡ್ಸ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ಅವನಿಗೆ ಸಿಗೋದ್ರಿಂದ ಅವನು ಹೈಯರ್ ಐ ಸಿನೇ ಚೂಸ್ ಮಾಡ್ತಾನೆ ಅನ್ನೋದು ಇಂಡಿಫರೆನ್ಸ್ ಮ್ಯಾಪ್ನ ಅರ್ಥ. ಈ ಮೊನೋಟಾನಿಕ್ ಪ್ರಿಫರೆನ್ಸ್ 2 ಮಾರ್ಕ್ಸ್ ಕ್ವಶನ್ ಇನ್ ಡೀಟೇಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಆಪ್ಟಿಮಮ್ ಚಾಯ್ಸ್ ಆಫ್ ದಿ ಕನ್ಸ್ಯೂಮರ್. ತುಂಬ ಈಸಿ. ನಿಮಗೆ ಇದರಲ್ಲಿ ಬೇಕಾಗಿರೋದು ಬಜೆಟ್ ಲೈನ್ ಆ್ಯಂಡ್ ಇಂಡಿಫರೆನ್ಸ್ ಕರ್ವ್ಸ್, ಓಕೆನಾ. ಸೊ ಇಂಡಿಫರೆನ್ಸ್ ಕರ್ವ್ಸ್ ಬಗ್ಗೆ ಗೊತ್ತಿರಬೇಕು, ಬಜೆಟ್ ಲೈನ್ನ ಬಗ್ಗೆ ಗೊತ್ತಿರಬೇಕು. ನಿಮಗೆ ಈ ರೀತಿ ಗೊತ್ತಿದ್ದಾಗ ನಿಮಗೆ ಅರ್ಥ ಆಗೋದು ಈಸಿ ಆಗುತ್ತೆ. ಜಸ್ಟ್ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ದಿಸ್ ಈಸ್ ಬಜೆಟ್ ಲೈನ್. ಆಲ್ರೆಡಿ ಹೇಳಿದ್ದೀನಿ ಬಜೆಟ್ ಲೈನ್ ಅಂದರೆ ಏನೋ ಒಂದು 100 ರೂಪೀಸ್ ಇದೆ ಅಂತ ಹೇಳಿದ್ರೆ 100 ರೂಪೀಸ್ಗೆ ಅವನು ಹಾಕ್ಕೊಂಡಿರೋ ಒಂದು ಬಜೆಟ್ ಲೈನ್. ಆ್ಯಂಡ್ IC1, IC2, IC3, IC4 ಗೊತ್ತಿದೆ ಅಲ್ಲ, 1 to 4 ಇದೆ IC1, ಓಕೆನಾ. ಸೊ ಈ IC1, IC2, IC4 ಯಾವಾಗಲೂ ನಿಮ್ಗಾಗಲೇ ಒಂದು ಪ್ರೀವಿಯಸ್ ಒಂದು ಇದರಲ್ಲಿ ಹೇಳಿದಾಗೆ ಕನ್ಸ್ಯೂಮರ್ ಏನು ಮಾಡ್ತಾನೆ, ಹೈಯರ್ ಐ ಸಿನೇ ಚೂಸ್ ಮಾಡ್ತಾನೆ ಅಲ್ವಾ. ಆದರೆ ಅವನ ಹತ್ರ ಇರೋ ಹಣ 100 ರೂಪೀಸ್ ಅಷ್ಟೇ. ಸೊ ಈಗ ಡಯಾಗ್ರಾಮ್ ಕಡೆ ಬರೋಣ. ಇಲ್ಲಿ ಎಷ್ಟು ಕಾಂಬಿನೇಷನ್ ಇದೆ? ABCDE ಅಂತ 4 ಕಾಂಬಿನೇಷನ್ ಇದೆ. BL ಅನ್ನೋದು ಬಜೆಟ್ ಲೈನ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಬರೋಣ. B ಕಾಂಬಿನೇಷನ್ ಅವನೇನಾದರೂ ಸೆಲೆಕ್ಟ್ ಮಾಡ್ಕೊತಾನೆ ಅಂತ ಅಂದ್ಕೊಂಡ್ರೆ ಈ B ಕಾಂಬಿನೇಷನನ್ನು ಅವನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಓಕೆ ಆಗುತ್ತೆ, ಯಾಕಂದರೆ ಅದು ಬಜೆಟ್ ಲೈನ್ನ ಮೇಲೆ ಇದೆ. ಆದರೆ IC1 ಅನ್ನೋದು ಅವನಿಗೆ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಯಾಕಂತ ಹೇಳಿದರೆ ಅವನಿಗೆ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಗೂಡ್ಸನ್ನು ಒದಗಿಸುತ್ತೆ B ಕಾಂಬಿನೇಷನ್ ಅನ್ನೋದು. ಹಾಗಿದ್ರೆ C ಕಾಂಬಿನೇಷನನ್ನು ನೋಡೋಣ. ಅದು ಸಹ ಬಜೆಟ್ ಲೈನ್ನ ಮೇಲೆ ಇದೆ. ಆದರೆ ಅವನಿಗೆ ಆ್ಯಪಲ್ ಇಷ್ಟು, ಬನಾನಾ ಇಷ್ಟು ಅಂತ ಹೇಳಿದ್ರೆ ಅಲ್ಲಿ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. IC1ಗಿಂತ IC2 ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಕನ್ಸ್ಯೂಮರಿಗೆ ಗೊತ್ತಿದೆ, ಓಕೆನಾ. ಸೊ ಹಾಗಿದ್ರೆ A ಕಾಂಬಿನೇಷನ್ನ ಬರೋಣ. ಅದಕ್ಕೆ ಮುಂಚೆ D ಕಾಂಬಿನೇಷನ್ ಆಗುತ್ತಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಬಿಡೋಣ. ಸೊ D ಕಾಂಬಿನೇಷನ್ ಆಗಲ್ಲ, ಯಾಕಂತ ಹೇಳಿದರೆ ಬಜೆಟ್ ಲೈನಿಂದ ಹೊರಗಿದೆ. ಫೈನ್, ಹೌದಲ್ವಾ. ಸೊ ಹಾಗಿದ್ರೆ A ಕಾಂಬಿನೇಷನ್ ಆಗುತ್ತಾ? ಆಫ್ಕೋರ್ಸ್ ಆಗುತ್ತೆ, ಯಾಕಂತ ಹೇಳಿದರೆ ಅದು ಬಜೆಟ್ ಲೈನ್ನ ಮೇಲೆ ಇದೆ. ಅದ್ರ ಜೊತೆಯಲ್ಲಿ ಏನಾಗ್ತಾ ಇದೆ, ಹೈಯರ್ ಐ ಸಿನೂ ಆಗಿದೆ. ಯಾವುದಕ್ಕೆ ಹೋಲಿಸ್ಕೊಂಡಾಗ? IC1ಗೆ ಹೋಲಿಸ್ಕೊಂಡಾಗ IC2 ಆಫ್ಕೋರ್ಸ್ ಹೈಯರ್ ಆಗಿರೋದ್ರಿಂದ ಈ ಒಂದು ಕಾಂಬಿನೇಷನನ್ನು ಅವನು ಸೆಲೆಕ್ಟ್ ಮಾಡ್ಕೋಬೋದು. ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯ ಆದರ್ಶ ಅನುಭೋಗ್ಯ ಆಯ್ಕೆ ಯಾವುದಾಗಿರುತ್ತೆ? A ಕಾಂಬಿನೇಷನ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅವನಿಗೆ ಎರಡೂ ಗೂಡ್ ಒಂದಷ್ಟು ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತೆ ಕಂಪೇರ್ ಟು IC1. ಅಂದರೆ B ಮತ್ತು C ಕಾಂಬಿನೇಷನ್ಗೆ ಹೋಲಿಸ್ಕೊಂಡಾಗ A ಕಾಂಬಿನೇಷನ್ ಅವನಿಗೆ ಹೆಚ್ಚು ಸಿಗುತ್ತೆ. D ಕಾಂಬಿನೇಷನ್ ಅವನು ಪರ್ಚೇಸ್ ಮಾಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಬಜೆಟ್ ಲೈನ ಮೇಲೆ ಇಲ್ಲ, ಅದು ಹೊರಗಿದೆ. ಇಷ್ಟು ಈಸಿಯಾಗಿದೆ. ಆ್ಯಂಡ್ ಇಲ್ಲೇನಿದೆ ಅದನ್ನು ಓದ್ಬಿಡ್ತೀನಿ. ದ ಆಪ್ಟಿಮಮ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಡಯಾಗ್ರಾಮ್ ಶೋಸ್ ದ ಬೆಸ್ಟ್ ಕಾಂಬಿನೇಷನ್ ಆಫ್ 2 ಗೂಡ್ಸ್. 2 ಗೂಡಿನ ಬೇರೆ ಬೆಸ್ಟ್ ಕಾಂಬಿನೇಷನನ್ನು ತೋರಿಸುತ್ತೆ. ದ ಬಜೆಟ್ ಲೈನ್ ರೆಪ್ರೆಸೆಂಟ್ ಅಫೋರ್ಡಬಲ್ ಕಾಂಬಿನೇಷನ್ಸ್ ವೆಲ್ ಇಂಡಿಫರೆನ್ಸ್ ಕರ್ವ್ ಇಂಡಿಕೇಟ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್. ಸೊ ಬಜೆಟ್ ಲೈನ್ ಏನಿದೆ, BL ಲೈನ್ ಅನ್ನೋದು ರೆಪ್ರೆಸೆಂಟ್ ಅಫೋರ್ಡಬಲ್ ಕಾಂಬಿನೇಷನ್, ಅವನಿಗೆ ಆಗುವಂತಹ ಕಾಂಬಿನೇಷನನ್ನು ತೋರಿಸುತ್ತೆ. ಅದರಿಂದ ಹೊರಗಾದರೆ ಅದು ಅವನಿಗೆ ಆಗೋದಿಲ್ಲ. ವೆಲ್ ಇಂಡಿಫರೆನ್ಸ್ ಕರ್ವ್ ಇಂಡಿಕೇಟ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್. ಇಂಡಿಫರೆನ್ಸ್ ಕರ್ವ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಏನು ಹೇಳುತ್ತೆ? 1 2 3 4 ಲೆವೆಲ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದ ಆಪ್ಟಿಮಲ್ ಪಾಯಿಂಟ್ ಈಸ್ ವೇರ್ ದ ಹೈಯರ್ ಇಂಡಿಫರೆನ್ಸ್ ಈಸ್ ಟ್ಯಾಂಗಲ್ ಟು ದ ಬಜೆಟ್ ಲೈನ್. ಬಜೆಟ್ ಲೈನ್ಗೆ ಟಚ್ ಆಗಿರಬೇಕು ಏನು ಆದರ್ಶ ಆಯ್ಕೆ ಅನ್ನೋದು. ಆ್ಯಂಡ್ ಶೋಯಿಂಗ್ ದ ಕನ್ಸ್ಯೂಮರ್ ಬೆಸ್ಟ್ ಚಾಯ್ಸ್ ವಿತ್ ಇನ್ ದೇರ್ ಬಜೆಟ್. ಈ ಒಂದು
ಎ ಕಾಂಬಿನೇಷನ್ ಒಂದು ಬೆಸ್ಟ್ ಚಾಯ್ಸ್ ಆಗಿರುತ್ತೆ ಆ ಒಂದು ಅವನ ಹತ್ರ ಇರೋಂತಹ 100 ರೂಪೀಸ್ ಬಜೆಟಲ್ಲಿ. ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ಡೀಟೇಲ್ ಬೇಕು ಅಂತ ಹೇಳಿದ್ರೆ ಚಾನಲ್ ಚೆಕ್ ಮಾಡ್ಕೊಳ್ಳಿ, ವಿಡಿಯೋ ಇದೆ. ನೆಕ್ಸ್ಟ್ ಮೂಮೆಂಟ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್. ಇಲ್ಲಿ ಡಿಮ್ಯಾಂಡ್ ಕರ್ವಲ್ಲಿ ಮೂಮೆಂಟ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಮೂಮೆಂಟ್ ಅಲಾಂಗ್ ದಿ ಡಿಮ್ಯಾಂಡ್ ಕರ್ವ್ ಮತ್ತು ನೆಕ್ಸ್ಟು ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ಹೇಳ್ತೀನಿ. ಇನ್ನೊಂದಷ್ಟು ಡಯಾಗ್ರಾಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ವಿಡಿಯೋ ಲೆಂತಿ ಆಗ್ತಾ ಇದೆ ಅದಕ್ಕೋಸ್ಕರ. ಸೊ ಇಲ್ಲಿ ಮೂಮೆಂಟ್ ಅಲಾಂಗ್ ದಿ ಡಿಮ್ಯಾಂಡ್ ಕರ್ವ್ ಅಂತ ಹೇಳಿದಾಗ ಫಸ್ಟು ಎಕ್ಸ್ ಆ್ಯಕ್ಸಿಸಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್, ವೈ ಆ್ಯಕ್ಸಿಸಲ್ಲಿ ಪ್ರೈಸನ್ನು ಕೊಟ್ಟಿದ್ದೀವಿ ಆ್ಯಸ್ ಇಟ್ ಈಸ್ ಲಾ ಆಫ್ ಡಿಮ್ಯಾಂಡ್ ರೀತಿಯಾಗಿ. ಓಕೆ, ಫಸ್ಟ್ ನಾನು ಇನ್ಫಾರ್ಮೇಷನ್ ಓದ್ತೀನಿ. The movement along the demand curve diagram shows how quantity demanded changes the price with price. The x-axis represents quantity demanded and y-axis represents price. The downward sloping demand curve indicates that lower price leads to higher quantity demanded and higher price leads to lower quantity demanded. It is constructed by plotting price quantity pairs from a demand schedule. This diagram illustrates the relationship between price changes and consumer demand. Easy, ಅದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. 0 ಆ್ಯಕ್ಸಿಸಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆ್ಯಂಡ್ ಪ್ರೈಸನ್ನು ನಾವು ವೈ ಆ್ಯಕ್ಸಿಸಲ್ಲಿ ಬರೆದಿದ್ದೀವಿ. ಜಸ್ಟ್ ಸಿಂಪಲ್ ಆಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಪ್ರೈಸ್ ಅನ್ನೋದು ವೇರಿಯೇಬಲ್ ಆಗಿದೆ. ಸೊ ಪ್ರೈಸ್ ಚೇಂಜಸ್ ಆಗೋದ್ರಿಂದ ಡಿಮ್ಯಾಂಡಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ಇಲ್ಲಿ ನಾನು ಬಿಟ್ಟಿದ್ದೀನಿ. P1 ಅಂತ ಹಾಕೋಬೇಕಾಗುತ್ತೆ. ಸೊ ಪ್ರೈಸ್ 1 ಒರಿಜಿನಲ್ ಪ್ರೈಸ್ ಅಂತ ಅಂದ್ಕೊಳ್ಳಿ, ಅಥವಾ P1 P2 ಅಂತ ಅಂದ್ಕೊಳ್ಳಿ, ಪ್ರೈಸ್ 1 ಪ್ರೈಸ್ 2 ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇಲ್ಲಿ P ಅನ್ನೋದು ವೇರಿಯೇಬಲ್. ಇಲ್ಲಿ P ಪ್ರೈಸಸಲ್ಲಿ ಚೇಂಜಸ್ ಆಗೋದ್ರಿಂದ ಡಿಮ್ಯಾಂಡಲ್ಲಿ ಏನು ಚೇಂಜಸ್ ಆಗುತ್ತೆ ಅದನ್ನು ನಾವು ಡಿಮ್ಯಾಂಡ್. ಸೊ ಡಿಮ್ಯಾಂಡ್ ಹೇಗೆ ಕಾನ್ಸ್ಟ್ರಕ್ಷನ್ ಆಗುತ್ತೆ, ಎಕ್ಸ್ಟ್ಯಾನ್ಷನ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ P ಅನ್ನೋದು P1, ಪ್ರೈಸ್ ಅನ್ನೋದು P1 ಇದ್ದಾಗ ಡಿಮ್ಯಾಂಡ್ ಏನಿದೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ, ಯಾಕಂದರೆ ಪ್ರೈಸ್ ಲೋ ಇರೋದ್ರಿಂದ ಡಿಮ್ಯಾಂಡ್ ಹೆಚ್ಚಿರುತ್ತೆ. ಹಾಗಾಗ ಏನಾಗುತ್ತೆ, ಎಕ್ಸ್ಟ್ಯಾನ್ಷನ್ ಇನ್ ಡಿಮ್ಯಾಂಡ್ ಆಗುತ್ತೆ, ಅಂದರೆ ಅದು ಹುಬ್ಬುತ್ತೆ ಅಥವಾ ಹಿಗ್ಗುತ್ತೆ, ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಓಕೆ, ಸೊ ಪ್ರೈಸ್ ಕಡಿಮೆ ಇರೋದ್ರಿಂದ ಡಿಮ್ಯಾಂಡ್ ಹೆಚ್ಚಿದೆ, ಅದಕ್ಕೋಸ್ಕರ ನಾವು ಇದನ್ನು ಎಕ್ಸ್ಟ್ಯಾನ್ಷನ್ ಅಂತ ಹೇಳ್ತೀವಿ. ಅದೇ ರೀತಿ ಸೆಕೆಂಡ್ ಅಂತ ಹೇಳಿದ್ರೆ P2 ಅಂತ ಹೇಳಿದಾಗ P ಏನಾಗುತ್ತೆ, ತುಂಬ ಹೆಚ್ಚಾದಾಗ ಡಿಮ್ಯಾಂಡ್ ಏನಾಗುತ್ತೆ, ಇಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ನೀವು ನೋಡ್ಬೋದು, ನಾನು ಡ್ರಾ ಮಾಡ್ತಾ ಇದ್ದೀನಿ, ಇಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಸೊ ಇಷ್ಟಕ್ಕೆ ಮಾತ್ರ ಸೀಮಿತ ಆದಾಗ ಕಾನ್ಸ್ಟ್ರಾಕ್ಷನ್ ಆಗುತ್ತೆ, ಅಂದರೆ ಕಡಿಮೆ ಆಗುತ್ತೆ, ಕುಗ್ಗುತ್ತೆ ಏನು ಡಿಮ್ಯಾಂಡ್. ಅದಕ್ಕೋಸ್ಕರ ಹೀಗೆ ನಾನು ಡಯಾಗ್ರಾಮಲ್ಲಿ ಹ್ಯಾರೋ ಮಾರ್ಕ್ ಹಾಕಿದ್ದೀನಿ, ಕಾನ್ಸ್ಟ್ರಾಕ್ಷನ್. ಇನ್ನೂ ಕಷ್ಟ ಆಗ್ತಾಯಿದೆ, ಅರ್ಥ ಆಗ್ತಾಯಿಲ್ಲ, ಇನ್ನೂ ಈಸಿಯಾಗಿ ಹೇಳಿ ಅಂತ ಹೇಳಿದ್ರೆ, ಪ್ರೈಸ್ ಕಡಿಮೆ ಇದ್ದಾಗ ಡಿಮ್ಯಾಂಡ್ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ. ಅದನ್ನು ನಾವು ಎಕ್ಸ್ಟ್ಯಾನ್ಷನ್, ಹೆಚ್ಚಾಗುತ್ತೆ. ನೀವು ಡಯಾಗ್ರಾಮ್ ನೋಡಿದಾಗ ಇಲ್ಲಿಂದ ಇಲ್ಲಿವರೆಗೂ ಡಿಮ್ಯಾಂಡ್ ಇದೆ, ಅದಕ್ಕೆ ನಾನು ಹೀಗೆ ಹೆಚ್ಚು ಕೊಟ್ಟಿದ್ದೀನಿ. ಹಾಗೆ ಪ್ರೈಸ್ ಜಾಸ್ತಿ ಆಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಅಂದರೆ ಇಷ್ಟೇ ಮಾತ್ರ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಚಿಕ್ಕದಾಗುತ್ತೆ. ಸೊ ಇದನ್ನು ನಾವು ಕಾನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಇದು ಡಿಮ್ಯಾಂಡ್ ಕರ್ವ್ ಇಲ್ಲಿ ಹೆಚ್ಚಾಗಿದೆ, ಜಾಸ್ತಿ ಜಾಗ ಇದೆ, ಇಲ್ಲಿ ಜಾಸ್ತಿ ಜಾಗ ಇಲ್ಲ ಅಷ್ಟೇ ಅಂದ್ಕೊಳ್ಳಿ. ಸೊ ಇಲ್ಲಿ ಡಿಮ್ಯಾಂಡ್ ಕರ್ವ್ಗೆ ಹೆಚ್ಚು ಜಾಗ ಇದೆ, ಆದರೆ ಡಿಮ್ಯಾಂಡ್ ಕರ್ವ್ಗೆ ಇಲ್ಲಿ ಕಡಿಮೆ ಜಾಗ ಇದೆ. ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನು ನಾವು ಚೆಕ್ ಮಾಡಿದಾಗ ಡಯಾಗ್ರಾಮಲ್ಲಿ ಹೆಚ್ಚು ಜಾಗ ಇದೆ, ಇಲ್ಲಿ ಕಡಿಮೆ ಜಾಗ ಇದೆ. ಇಲ್ಲಿ ಎಕ್ಸ್ಟ್ಯಾನ್ಷನ್, ಒಂದು ಎಕ್ಸ್ಪ್ಯಾಂಡ್ ಆಗಿದೆ. ನಿಮ್ಮ ಒಂದು ರಬ್ಬರನ್ನು ಹಿಡ್ಕೊಂಡು ಹೇಳಿದಾಗ ಹೀಗೆ ಎಕ್ಸ್ಟೆನ್ಷನ್ ಆಗುತ್ತೆ, ಹಾಗೆ ಎಕ್ಸ್ಟೆನ್ಷನ್ ಆಗಿದೆ. ಆ್ಯಂಡ್ ಇಲ್ಲಿ ರಬ್ಬರ್ ಬಿಟ್ಟಾಗ ಎಷ್ಟಾಗುತ್ತೆ, ಕಾನ್ಸ್ಟ್ರಕ್ಷನ್ ಚಿಕ್ಕದಾಗುತ್ತೆ ಅಲ್ವಾ, ಆ ರೀತಿಯಾಗಿ ಚಿಕ್ಕದಾಗಿದೆ. ಇದನ್ನು ಕಾನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಇದನ್ನು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಸಿಂಪಲ್ ಇಷ್ಟೇ. ಪ್ರೈಸ್ ಜಾಸ್ತಿ ಆದರೆ ಹೆಚ್ಚಾಗುತ್ತೆ, ಪ್ರೈಸ್ ಕಡಿಮೆ ಆದರೆ ಹೆಚ್ಚಾಗುತ್ತೆ, ಪ್ರೈಸ್ ಹೆಚ್ಚಾದರೆ ಕಡಿಮೆ ಆಗುತ್ತೆ. ಇದನ್ನು ಕಾನ್ಸ್ಟ್ರಕ್ಷನ್, ಎಕ್ಸ್ಟೆನ್ಷನ್. ಡಿಮ್ಯಾಂಡ್ ಏನಾಗ್ತಾ ಇದೆ, ಮೂವ್ಮೆಂಟ್ ಆಗ್ತಾ ಇದೆ, ಜಸ್ಟ್ ಹೀಗೆ ಮೂವ್ಮೆಂಟ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ಅಂತ. ಇಲ್ಲಿ ರೈಟ್ ವರ್ಡ್ ಶಿಫ್ಟ್, ಲೆಫ್ಟ್ ವರ್ಡ್ ಶಿಫ್ಟ್, ಅಥವಾ ಇನ್ಕ್ರೀಸ್ ಇನ್ ಡಿಮ್ಯಾಂಡ್, ಡಿಕ್ರೀಸ್ ಇನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ತುಂಬ ಈಸಿ ಇದೂ ಸಹ. ಸೊ ಇಲ್ಲಿ
ಪ್ರೈಸ್ ಕಾನ್ಸ್ಟೆಂಟ್ ಇಟ್ಕೊಂಡು ಅದರ್ ವೇರಿಯೇಬಲ್ಸ್ ಅಥವಾ ಫ್ಯಾಕ್ಟರ್ಸ್ ಅನ್ನೋದು ಡಿಮ್ಯಾಂಡ್ ಮೇಲೆ ಅಫೆಕ್ಟ್ ಆಗ್ತಾ ಇದೆ. ಲೈಕ್ ನಿಮಗೆ ಲಾ ಆಫ್ ಡಿಮ್ಯಾಂಡ್ನ ಒಂದು ಲಾ ಆಫ್ ಡಿಮ್ಯಾಂಡ್ ಗೊತ್ತಿದೆ ಅಂತ ಹೇಳ್ಕೊಳ್ತೀನಿ. ಅದರ್ ಫ್ಯಾಕ್ಟರ್ಸ್ ರಿಮೇನ್ ಕಾನ್ಸ್ಟೆಂಟ್ ಅಂತ ಕೊಟ್ಟು ನೀವು ನೆಕ್ಸ್ಟು ಎಕ್ಸ್ಪ್ಲೇನ್ ಮಾಡ್ತೀರಲ್ವ ಲಾ ಆಫ್ ಡಿಮ್ಯಾಂಡನ್ನು. ಸೊ ಅಂತ ಹೇಳಿದ್ರೆ ಅದರ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಇನ್ಕಮ್ ಆಗಿರ್ಬೋದು, ಟೇಸ್ಟ್ ಆಫ್ ದ ಕನ್ಸ್ಯೂಮರ್ ಆಗಿರ್ಬೋದು, ಅಥವಾ ಅದರ ಒಂದು ಸಬ್ಸ್ಟಿಟ್ಯೂಟ್ ಗೂಡ್ನ ಪ್ರೈಸ್ ಆಗಿರ್ಬೋದು, ಅದು ಸಹ ಪ್ರೈಸ್ನ ಮೇಲೆ ಡಿಮ್ಯಾಂಡ್ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ನಾವು ಆಗಲೇ ಮೂಮೆಂಟನ್ನು ನೋಡಿದಾಗ ಪ್ರೈಸನ್ನು ನಾವು ಇಟ್ಕೊಂಡು ಎಕ್ಸ್ಪ್ಲೈನನ್ನು ಮಾಡಿದ್ವಿ, ಬಟ್ ಇಲ್ಲಿ ಪ್ರೈಸ್ ಕಾನ್ಸ್ಟೆಂಟ್ ಇದೆ. ಹಾಗಿದ್ರೆ ಯಾವುದಾದ್ರೂ ಒಂದು ಫ್ಯಾಕ್ಟರ್ ತೊಗೊಳ್ಳೋಣ ಅಂತ ಹೇಳಿದ್ರೆ ಅದು ಇನ್ಕಮನ್ನು ತೊಗೊಳ್ಳೋಣ. ಸೊ ಇನ್ಕಮ್ ಹೆಚ್ಚಾದರೆ ಕಡಿಮೆ ಆದರೆ ಡಿಮ್ಯಾಂಡಲ್ಲಿ ಏನಾಗುತ್ತೆ ಅಂತ ನಾವಿಲ್ಲಿ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವಲ್ಲಿ ನೋಡೋಣ. ಸೊ ಫಸ್ಟು ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ಇನ್ಕಮ್ ಇನ್ಕ್ರೀಸ್ ಆಗಿದೆ. ಇಲ್ಲಿ ಇನ್ಕಮ್ ಇನ್ಕ್ರೀಸ್ ಆಗಿರೋದ್ರಿಂದ ಡಿಮ್ಯಾಂಡಲ್ಲಿ ಏನು ಚೇಂಜಸ್ ಆಯಿತು ಅಂತ ನೋಡೋಣ. ಸೊ ಫಸ್ಟ್ ಡಿಮ್ಯಾಂಡ್ ಒರಿಜಿನಲ್ ಡಿಮ್ಯಾಂಡ್ ಅಥವಾ D1 ಅಂತ ಹೇಳ್ತೀವಿ. ದಿಸ್ ಒನ್ ಇಸ್ ಡಿಮ್ಯಾಂಡ್. ಇಷ್ಟು ಮಾತ್ರ ಡಯಾಗ್ರಾಮನ್ನು ಡ್ರಾ ಮಾಡ್ಕೊಳ್ಳಿ. ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳೋದು ಒಂದು ಕಲೆ ಅಂತ ಹೇಳ್ಬೋದು. ಈ D1 ಮಾತ್ರ ಇದೆ ಅಂದ್ಕೊಳ್ಳಿ, D2 ಇಲ್ಲ ಅಂದ್ಕೊಳ್ಳಿ. ಕ್ವಾಂಟಿಟಿ 1 ಪ್ರೈಸ್ ಅಷ್ಟೇ ಇದೆ ಅಂದ್ಕೊಳ್ಳಿ, ಇಷ್ಟು ಮಾತ್ರ, ಲೈಕ್ ದಿಸ್ ಇಷ್ಟು ಮಾತ್ರ ಇದೆ ಅಂತ ನಾನೇನೀಗ ರೆಡ್ಡಲ್ಲಿ ಬರೆದಿದ್ದೀನಿ ಅಷ್ಟು ಮಾತ್ರ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದು ಒರಿಜಿನಲ್ ಡಿಮ್ಯಾಂಡ್. ಪ್ರೈಸ್ ಇಷ್ಟಿದ್ದಾಗ ಕ್ವಾಂಟಿಟಿ ಇಷ್ಟಿತ್ತು. ಸೊ ಈಗೇನಾಗ್ತಾ ಇದೆ, ನಿಮ್ಮ ಇನ್ಕಮ್ 10,000 ಇದ್ದಿದ್ದು 20,000ಗೆ ಇನ್ಕ್ರೀಸ್ ಆಯಿತು ಅಂದ್ಕೊಳ್ಳೋಣ. ಸೊ ಅಫ್ಕೋರ್ಸ್ ನಿಮ್ಮ ಒಂದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಹೌದಾ? ಸೊ ಯಾವಾಗಲೂ ಒಂದ್ಸಲಿ ಬಟ್ಟೆ ತೊಗೊಳ್ತಾ ಇದ್ದಾರೋ ಏನೋ ಸ್ಯಾಲ್ರಿ ಜಾಸ್ತಿ ಆಗಿದೆ, ಇನ್ನೊಂದು ಸಲ ಅಥವಾ 3 ಸಲ ತೊಗೊಳ್ಳೋಣ ತಿಂಗಳಿಗೆ ಬಟ್ಟೆ ಅಂತ ಅನ್ಕೋಬೋದಲ್ವಾ? ಸೊ ಹಾಗೆ ಡಿಮ್ಯಾಂಡ್ ಏನಾಗುತ್ತೆ, ಅದು ಸಹ ಇನ್ಕ್ರೀಸ್ ಆಗುತ್ತೆ. ಹೇಗೆ ಇನ್ಕ್ರೀಸ್? ಕ್ವಾಂಟಿಟಿ ಇಷ್ಟು ಪರ್ಚೇಸ್ ಮಾಡ್ತಾಯಿದ್ರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಗೂಡು, ಅದೇ ರೀತಿಯಾಗಿ ಕ್ವಾಂಟಿಟಿ ಏನಾಯಿತು, ಹೆಚ್ಚಾಯಿತು. ಆದರೆ ಇಲ್ಲಿ ಪ್ರೈಸಸಲ್ಲಿ ಚೇಂಜಸ್ ಇಲ್ಲ. ನೀವು 1000 ರುಪೀಸ್ ಒಂದು ಟಿ ಶರ್ಟ್ ತೊಗೊಳ್ತಾ ಇದ್ದೀರಾ ಅಂತ ಹೇಳಿದರೆ ಅದೇ 1000 ರುಪೀಸೇ ಇದೆ, ಆದರೆ ನಿಮ್ಮ ಇನ್ಕಮ್ ಹೆಚ್ಚಾಗಿರೋದ್ರಿಂದ ನೀವು ಹೆಚ್ಚು ಪರ್ಚೇಸನ್ನು ಮಾಡ್ತಾ ಇದ್ದೀರಾ ಅಂತ, ಹೌದಲ್ವಾ? ಸೊ ಪರ್ಚೇಸನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡಿಮ್ಯಾಂಡ್ ಕರ್ವ್ ಏನಾಯಿತು, ಫಸ್ಟ್ ಇಷ್ಟಿತ್ತು, ಆದರೆ ಈಗ ಅದೇ ಕಾನ್ಸ್ಟೆಂಟ್ ಪ್ರೈಸಲ್ಲಿ ಡಿಮ್ಯಾಂಡ್ ಕ್ವಾಂಟಿಟಿ 1ಇಂದ ಕ್ವಾಂಟಿಟಿಗೆ ಹೆಚ್ಚಾಯಿತು. ಸೊ ನೀವೀಗ ಇದ್ರ ಮೇಲೆ ಒಂದು ಡಿಮ್ಯಾಂಡ್ ಕರ್ವನ್ನು ಮತ್ತೆ ಡ್ರಾ ಮಾಡ್ಕೋಬೇಕು. D2 ಅಂತ ನೀವು ಬರ್ಕೋಬೇಕು. ಸೊ ಅಂತ ಹೇಳಿದ್ರೆ ಫಸ್ಟ್ ಇಷ್ಟು ಮಾತ್ರ ಇತ್ತು, ಈಗ ಇಷ್ಟು ಡಿಮ್ಯಾಂಡ್ ಹೆಚ್ಚಾಗಿದೆ. ಸೊ ಯಾವ ಕಡೆ ಶಿಫ್ಟ್ ಆಗ್ತಿದೆ, ನಿಮ್ಮ ರೈಟ್ ಹ್ಯಾಂಡ್ ಕಡೆ ಶಿಫ್ಟ್ ಆಗ್ತಾಯಿದೆ, ಹೌದಲ್ವಾ? ಸೊ ರೈಟ್ ಹ್ಯಾಂಡ್ ಕಡೆ ಶಿಫ್ಟ್ ಆಗಿದ್ದರಿಂದ ಇದು ನಾವೇನು ರೈಟ್ ವರ್ಡ್ ಶಿಫ್ಟ್ ಅಂತ ಹೇಳ್ತೀವಿ. ರೈಟ್ ವರ್ಡ್ ಶಿಫ್ಟ್. ಸೊ ರೈಟ್ ವರ್ಡ್ ಶಿಫ್ಟ್ ಆಗಿದ್ದರಿಂದ ಇಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದ್ದರಿಂದ ರೈಟ್ ವರ್ಡ್ ಶಿಫ್ಟ್ ಆಗಿದೆ. ಸೊ ಹ್ಯಾರೋ ಮಾರ್ಕ್ ರೈಟ್ ವರ್ಡ್ ಕಡೆ ಇದೆ, ಅರ್ಥ ಆಗಿದೆ ಅಲ್ವಾ? ಸೊ ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್ ಯಾಕಾಯಿತು ಅಂತ ನೋಡೋಣ. ಇಲ್ಲಿ ಇನ್ಕಮ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದೆ, ಬಟ್ ಇಲ್ಲಿ ಇನ್ಕಮ್ ಏನಾಯಿತು, ಡಿಕ್ರೀಸ್ ಆಯಿತು ಅಂದ್ಕೊಳ್ಳಿ. 10,000ಇಂದ 5,000ಗೆ ನಮ್ಮ ಇನ್ಕಮ್ ಕಡಿಮೆ ಆಯಿತು. 10,000 1,000 ಶರ್ಟ್ ತೊಗೋತೀರಾ, ನೀವೇನು ಮಾಡಿಬಿಡ್ತೀರಾ, ಕಡಿಮೆ ಮಾಡಿಬಿಡ್ತೀರಾ ಅಲ್ವಾ? ಸೊ ದಿಸ್ ಒನ್ ಈಸ್ ಒರಿಜಿನಲ್ ಡಿಮ್ಯಾಂಡ್ ಕರ್ವ್. ಇಷ್ಟು ಮಾತ್ರ ಇದೆ ಅಂದ್ಕೊಳ್ಳಿ. ಮುಂಚೆ ನಿಮ್ಮ ಇನ್ಕಮ್ ಡಿಕ್ರೀಸ್ ಆಗಿದ್ದರಿಂದ ನೀವು ಪರ್ಚೇಸ್ ಮಾಡ್ತಿದ್ದಂಥ ಕ್ವಾಂಟಿಟಿ Q1ಇಂದ Q2ಗೆ ಶಿಫ್ಟ್ ಆಯಿತು ಅಂತ ಹೇಳಿದರೆ ಮತ್ತೆ ಒಂದು ಡಯಾಗ್ರಾಮನ್ನು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಪ್ರೈಸ್ ಕಾನ್ಸ್ಟೆಂಟ್ ಇದೆ. ನೆಕ್ಸ್ಟು ಒಂದು D ಕರ್ವನ್ನು ಬರ್ಕೊಳ್ಳಿ, ಅಂದರೆ ಡಿಮ್ಯಾಂಡ್ ಕರ್ವ್. ಅದನ್ನು ನಾವು D2 ಅಂತ ನೋಟ್ ಮಾಡ್ಕೋಬೋದು. ಸೊ ಈಗೇನಾಯಿತು, ಡಿಮ್ಯಾಂಡ್ D1ಇಂದ D2ಗೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಕಡೆಗೆ ಶಿಫ್ಟ್ ಆಯಿತು, ರೈಟ್? ಈ ರೀತಿಯಾಗಿ ಶಿಫ್ಟ್ ಆಯಿತು. ಇದನ್ನು ನಾವು ಲೆಫ್ಟ್ ವರ್ಡ್ ಶಿಫ್ಟ್ ಅಂತ ಹೇಳ್ತೀವಿ. ಅಂದರೆ ಡಿಮ್ಯಾಂಡ್ ಏನಾಯಿತು, ಡಿಕ್ರೀಸ್ ಆಯಿತು. D1ಇಂದ D2ಗೆ ಡಿಕ್ರೀಸ್ ಆಯಿತು. ಇದು ಇನ್ಕ್ರೀಸ್, ಇದು ಡಿಕ್ರೀಸ್. ಮುಂಚೆ ಜಾಸ್ತಿ ಇತ್ತು, ಈಗ ಕಡಿಮೆ ಆಗೋಯ್ತು, ಇಷ್ಟು ಮಾತ್ರ ಆಗೋಯ್ತು. ಅದಕ್ಕೆ ನಾವು ಡಿಕ್ರೀಸ್ ಅಂತ ಹೇಳ್ತೀವಿ, ದಟ್ಸ್ ಇಟ್. ಸೊ ಇನ್ಕಮ್ ಡಿಕ್ರೀಸ್ ಆಗಿದ್ದರಿಂದ ನಿಮ್ಮ ಡಿಮ್ಯಾಂಡ್ ಕರ್ವ್ ಲೆಫ್ಟ್ ವರ್ಡ್ ಕಡೆಗೆ ಶಿಫ್ಟ್ ಆಯಿತು, ಡಿಮ್ಯಾಂಡ್ ಡಿಕ್ರೀಸ್ ಆಯಿತು. ಇದನ್ನು ನಾವು ಲೆಫ್ಟ್ ವರ್ಡ್ ಶಿಫ್ಟ್, ರೈಟ್ ವರ್ಡ್ ಶಿಫ್ಟ್, ಆರ್ ಇನ್ಕ್ರೀಸ್ ಇನ್ ಡಿಮ್ಯಾಂಡ್, ಡಿಕ್ರೀಸ್ ಇನ್ ಡಿಮ್ಯಾಂಡ್, ಇದಕ್ಕೆ ಮೇನ್ ಟಾಪಿಕ್ ಅಂತ ಹೇಳಿದ್ರೆ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ದಟ್ಸ್ ಇಟ್, ತುಂಬ ಈಸಿಯಾಗಿ. ಸೊ ನೆಕ್ಸ್ಟ್ ನಾವು ಐಸೋಕಾಂಟ್ ಬಗ್ಗೆ ಅಥವಾ ಸಮ ಉತ್ಪನ್ನ ರೇಖೆ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇರೋಣ. ಸೊ ಐಸೋಕಾಂಟ್ ಅಂತ ಹೇಳಿದರೆ ಇರೋವಂತಹ ಒಂದು ರಿಸೋರ್ಸಸಲ್ಲಿ ಗೂಡ್ಸನ್ನು ಹೇಗೆ ಪ್ರೊಡಕ್ಷನ್ ಮಾಡೋದು ಅಂತ. ಓಕೆ, ಸೊ ನೋಡ್ತಾ ಹೋಗೋಣ. ಇಲ್ಲಿ IQ1, IQ2, IQ3 ಅಂತ 3 ಕರ್ವ್ಗಳನ್ನು ನೋಡ್ತೀವಿ. ಇದು ಸ್ವಲ್ಪ ನಮ್ಮ IC ಕರ್ವ್ ಥರನೇ ಇರುತ್ತೆ, IC ಮ್ಯಾಪ್ ಥರನೇ ಇರುತ್ತೆ. ಸೊ ಇಲ್ಲಿ ಫಸ್ಟ್ ನಾನು ಇನ್ಫಾರ್ಮೇಷನ್ ಓದ್ತೀನಿ. ಆ್ಯನ್ ಐಸೋಕಾಂಟ್ ಡಯಾಗ್ರಾಮ್ ಶೋಸ್ ದ ಕಾಂಬಿನೇಷನ್ ಆಫ್ 2 ಇನ್ಪುಟ್ಸ್
ಇಲ್ಲಿ ಎರಡು ಇನ್ಪುಟ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವುದು? ಒಂದು ಲೇಬರ್, ಒಂದು ಕ್ಯಾಪಿಟಲು. ಎಕ್ಸ್ ಆ್ಯಕ್ಸಿಸಲ್ಲಿ, ವೈ ಆ್ಯಕ್ಸಿಸಲ್ಲಿ ನಾವು ನೋಡ್ಬೋದು. ಹಾಗೆ ದಟ್ ಪ್ರೊಡ್ಯೂಸ್ ಸೇಮ್ ಔಟ್ಪುಟ್. ಎರಡು ಗೂಡ್ಗಳಿಂದ ಪ್ರೊಡಕ್ಷನ್ ಆಗುವಂಥದ್ದು ಒಂದೇ ಗೂಡಾಗಿರುತ್ತೆ, ಸೇಮ್ ಔಟ್ಪುಟ್. ದ ಕರ್ವ್ಸ್ ಆರ್ ಡೌನ್ವರ್ಡ್ ಸ್ಲೋಪಿಂಗ್ ಆ್ಯಂಡ್ ಕಾನ್ವ್ಯಾಕ್ಸ್. ಸೊ ಇಲ್ಲಿ ಡೌನ್ವರ್ಡ್ ಸ್ಲೋಪಿಂಗ್ ಇದೆ, ಹೌದಲ್ವಾ? ಹಾಗೆ ಕಾನ್ವ್ಯಾಕ್ಸ್ ಇದೆ. ನಾನು ನಿಮಗೆ ಕಾನ್ಕೇವ್ ಅಂದ್ರೇನು, ಕಾನ್ವ್ಯಾಕ್ಸ್ ಅಂದ್ರೇನು ಅಂತ ಹೇಳಿದ್ದೀನಿ. ಪಿ ಪಿ ಸಿ ಕರ್ವ್ ಬರೋದು ಕಾನ್ಕೇವ್, ಮತ್ತು ಐಸೋಕಾಂಟ್ ಮತ್ತು ಐ ಸಿ ಕರ್ವ್ ಬರೋದು ಕಾನ್ಕೇವ್, ಕಾನ್ವ್ಯಾಕ್ಸ್. ಹಾಗೆ ರಿಫ್ಲೆಕ್ಟಿಂಗ್ ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನ್ಸ್. ಯಾಕೆ ಡೌನ್ವರ್ಡ್ ಇದೆ, ಯಾಕೆ ಕಾನ್ವ್ಯಾಕ್ಸ್ ಇದೆ ಅಂತ ಹೇಳಿದ್ರೆ ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನ್ಸ್ ಅಂತ ಇದೆ. ಅಂತ ಹೇಳಿದರೆ ಹೆಚ್ಚೆಚ್ಚು ಬಳಸಿದಷ್ಟು ಅದರ ಒಂದು ಔಟ್ಪುಟ್ ಕಡಿಮೆ ಆಗುತ್ತೆ ಅಂತ. ಓಕೆ, ಹೈಯರ್ ಐಸೋಕಾಂಟ್ಸ್ ಇಂಡಿಕೇಟ್ಸ್ ಹೈಯರ್ ಔಟ್ಪುಟ್ ಲೆವೆಲ್. ಸೊ ಇಲ್ಲಿ ಹೈಯರ್ ಐಸೋಕಾಂಟ್ ಯಾವುದು? IQ3 ಅಲ್ವಾ? ಇದು ಹೆಚ್ಚು ಮಟ್ಟದ ಉತ್ಪನ್ನವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಐಸೋಕಾಂಟ್ಸ್ ಶೋಸ್ ದ ಸಸ್ಟೈನಬಿಲಿಟಿ ದ ಇನ್ಪುಟ್ಸ್ ಆರ್. ಸೊ ಏನು ಡಿಫ್ರೆನ್ಸ್ ಇದೆ ಅದನ್ನು ಸಸ್ಟೈನಬಿಲಿಟಿಯನ್ನು ತೋರಿಸುತ್ತೆ, ಆ ಒಂದು ಐಸೋಕಾಂಟ್ ಔಟ್ಪುಟ್ ಬರೋದು ಅಂತ, ಸಾರಿ ಇನ್ಪುಟ್ ಅಂತ. ಇಲ್ಲಿ ಡಯಾಗ್ರಾಮನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. IC3, IC2 ಆ್ಯಂಡ್ IC1 ಇದರ 3 IQ ಕರ್ವ್ಸ್ಗಳಿದ್ದಾವೆ. IC ಅಂತಲೇ ಬರ್ತಾ ಇದೆ. IQ ಕರ್ವ್ಸ್ಗಳಿದ್ದಾವೆ, ಏನು ಐಸೋಕಾಂಟ್ ಕರ್ವ್ಗಳು. ಹಾಗೆ ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಲೇಬರನ್ನು ಮೆಷರ್ ಮಾಡಿದ್ದಾರೆ, ವೈ ಆ್ಯಕ್ಸಿಸಲ್ಲಿ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಅಂತ ಹೇಳಿದರೆ ಇಲ್ಲಿ ಒಂದು ಗೂಡನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಎರಡು ಇನ್ಪುಟ್ಸನ್ನು ಬಳಸ್ಕೊಂಡಿದ್ದಾರೆ. ಸೊ ಎರಡು ಇನ್ಪುಟ್ ಯಾವುದು ಅಂತ ಹೇಳಿದ್ರೆ ಒಂದು ಕ್ಯಾಪಿಟಲ್ ಮತ್ತು ಒಂದು ಲೇಬರ್. ಫೈನ್. ಸೊ ಇಲ್ಲಿ ಏನನ್ನು ಐಸೋಕಾಂಟ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀವು ಪ್ರೊಡಕ್ಷನನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಈ ಇನ್ಪುಟ್ಸನ್ನು ಸಹ ನೀವು ಹೆಚ್ಚಿಗೆ ಮಾಡ್ತಾ ಹೋಗಬೇಕಾಗುತ್ತೆ. ಫೈನ್. ಫಸ್ಟ್ ಲೆವೆಲ್ ನೋಡೋಣ. ಫಸ್ಟು ಲೇಬರ್ 1 ಆ್ಯಂಡ್ ಕ್ಯಾಪಿಟಲ್ 1. ಸೊ ಫಸ್ಟ್ ಕ್ಯಾಪಿಟಲ್ 1 ಮತ್ತು ಲೇಬರ್ 1 ಅನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಆ ಒಂದು ಇದರಲ್ಲಿ ಪ್ರೊಡಕ್ಷನ್ ಆಗಿರೋವಂಥದ್ದು ಇಷ್ಟು ಮಾತ್ರ. ನೆಕ್ಸ್ಟು ಅದೇ ಕ್ಯಾಪಿಟಲನ್ನು ಇಟ್ಕೊಂಡು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕ್ಯಾಪಿಟಲನ್ನು ಇಟ್ಕೊಂಡು ಒಂದು ಮಿಷಿನರಿ ಅಂದ್ಕೊಳ್ಳಿ, ಕ್ಯಾಪಿಟಲ್ ಅಂತ ಹೇಳಿದ್ರೆ ಅಥವಾ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಟೂಲ್ಸ್ ಆಗಿರ್ಬೋದು. ಓಕೆ, ಸೊ ಅಷ್ಟೇ ಕ್ಯಾಪಿಟಲ್ಸನ್ನು ಇಟ್ಕೊಂಡು ಲೇಬರ್ಸ್ನ ಮಾತ್ರ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ಎಲ್ಲಿಂದ L2 ಅಷ್ಟು ಲೇಬರ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಏನು ಡಯಾಗ್ರಾಮ್ ಡ್ರಾ ಅಥವಾ ಒಂದು ಲೈನ್ ಕರ್ವ್ ಡ್ರಾ ಆಗುತ್ತೆ. ಆ ಒಂದು ನಾವು IQ1 ಅಂತ ಹೇಳ್ತೀವಿ. ಅಂತ ಹೇಳಿದರೆ K1 ಪ್ಲಸ್ L2 ಇಂದ ಪ್ರೊಡಕ್ಷನ್ ಆದಂತಹ ಔಟ್ಪುಟ್ ಎಷ್ಟು ಅಂತ ಹೇಳಿದರೆ IQ1 ಅಷ್ಟು. ಫೈನ್. ನೆಕ್ಸ್ಟ್ ಅಷ್ಟೇ ಏನು ಕ್ಯಾಪಿಟಲನ್ನು ಯೂಸ್ ಮಾಡಿಕೊಂಡು ಮತ್ತೆ ಏನು ಮಾಡಿದ್ದಾರೆ, ಲೇಬರ್ಸನ್ನು ಹೆಚ್ಚು ಮಾಡಿದ್ದಾರೆ L3 ಅಷ್ಟು. ಅದಕ್ಕೆ ಮತ್ತು ಪ್ರೊಡಕ್ಷನ್ ಎಷ್ಟಾಗಿದೆ, IQ2 ಅಷ್ಟು ಪ್ರೊಡಕ್ಷನ್ ಆಗಿದೆ. ಫೈನ್. ಆದಮೇಲೆ ಇಲ್ಲಿ ಲೇಬರ್ಸನ್ನು ಕಡಿಮೆ ಮಾಡಿಕೊಂಡು K2 ಮತ್ತು L1 ಅಷ್ಟು. K2 ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಕ್ಯಾಪಿಟಲನ್ನು ಹೆಚ್ಚು ಮಾಡಿ ಲೇಬರ್ಸನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ L1 ಅಷ್ಟು. ಸೊ ಅಲ್ಲಿ ಪ್ರೊಡಕ್ಷನ್ ಆಗಿದೆ ಎಷ್ಟು, IQ1 ಅಷ್ಟೆ. ಸೊ ಅಂತ ಹೇಳಿದರೆ ಇಲ್ಲಿ ಕ್ಯಾಪಿಟಲ್ ಮತ್ತು ಲೇಬರ್ಸನ್ನು ಯೂಸ್ ಮಾಡಿಕೊಂಡು ಎಷ್ಟು ಮಟ್ಟಲ್ಲಿ ಏನು ಪ್ರೊಡಕ್ಷನ್ ಆಗಿದೆ ಅಂತ ಒಂದು ಔಟ್ಪುಟ್ ಬಂದಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇಲ್ಲಿ K2 ಆ್ಯಂಡ್ L2 ಈ ರೀತಿ ಬಂದಾಗ ಇಷ್ಟು ಪ್ರೊಡಕ್ಷನ್ ಆಗುತ್ತೆ IQ3ನಷ್ಟು. ಓಕೆನಾ? ಸೊ ಅದೇ ರೀತಿಯಾಗಿ ಅಂತ ಹೇಳಿದರೆ K2 ಅಂದರೆ ಇಲ್ಲಿ ಕ್ಯಾಪಿಟಲ್ನು ಹೆಚ್ಚಾಗಿ ಬಳಸಿದಾಗ, ಲೇಬರನ್ನು ಹೆಚ್ಚಾಗಿ ಬಳಸಿದಾಗ IQ3 ಅಷ್ಟು ಪ್ರೊಡಕ್ಷನ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕ್ಯಾಪಿಟಲನ್ನು ಕಡಿಮೆ ಮಾಡಿ ಲೇಬರ್ಸನ್ನು ಹೆಚ್ಚು ಮಾಡಿದಾಗ IQ2 ಅಷ್ಟು ಪ್ರೊಡಕ್ಷನ್ ಆಗುತ್ತೆ. ಕ್ಯಾಪಿಟಲ್ ಅಲ್ಲೇ ಅಷ್ಟೇ ಇಟ್ಟು ಲೇಬರ್ಸನ್ನು ನಾನು ಸ್ವಲ್ಪ ಕಡಿಮೆ ಮಾಡಿಕೊಂಡಾಗ IQ1 ಅಷ್ಟು ಪ್ರೊಡಕ್ಷನ್ ಆಗುತ್ತೆ. ಇದರ ಅರ್ಥ ಏನು, ನೀವು ಅಂತ ಹೇಳಿದ್ರೆ ಒಂದು ಫರ್ಮ್ ಏನಿದೆ ಆ ಫರ್ಮು ಇನ್ಪುಟ್ಸನ್ನು ಹೆಚ್ಚು ಮಾಡಿದಷ್ಟು ಔಟ್ಪುಟ್ ಅನ್ನೋದು ಜಾಸ್ತಿ ಬರುತ್ತೆ.
ಬಟ್ ನಮ್ಮ ಹತ್ರ ಇರೋ ಇನ್ಪುಟ್ಸ್ ಕಡಿಮೆ ಅಂದರೆ ಲಿಮಿಟೆಡ್ ಆಗಿರೋದ್ರಿಂದ ಅದನ್ನು ನಾವು ದಕ್ಷವಾಗಿ ಬಳಸ್ಕೊಂಡು ಎಫಿಷಿಯನ್ಸಿಯಾಗಿ ಬಳಸ್ಕೊಂಡು ಪ್ರೊಡಕ್ಷನ್ ಮಾಡೋದೇ ಇಲ್ಲಿ ಐಸೋಕಾಂಟ್ ಅನ್ನೋದು ನಮಗೆ ಹೇಳುತ್ತೆ. ಓಕೆನಾ. ನೆಕ್ಸ್ಟ್ ಒನ್ ಮಾರುಕಟ್ಟೆ ಸಮತೋಲನ, ಮಾರ್ಕೆಟ್ ಈಕ್ವಲಿಬ್ರಿಯಂ. ತುಂಬ ಈಸಿ ಟಾಪಿಕ್. ಯಾಕೆ ಮಾರುಕಟ್ಟೆ ಸಮತೋಲನವಾಗುತ್ತೆ, ಯಾವಾಗ ಆಗುತ್ತೆ, ಇದೆಲ್ಲ ನೀವು ಒಂದು ವಿಡಿಯೋದ ಬೇಕಾದ್ರೆ ಡಿಟೇಲಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಜಸ್ಟ್ ಒಂದು ಡಯಾಗ್ರಾಮನ್ನು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಜಾಸ್ತಿ ಟೈಮನ್ನು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ ನಾವು. ಸೊ ಡೈರೆಕ್ಟಾಗಿ ಡಯಾಗ್ರಾಮನ್ನು ಹೋಗ್ತಾ ಇದ್ದೀನಿ. ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆ್ಯಂಡ್ ಪಿ ಅಥವಾ ಏನು ವೈ ಆ್ಯಕ್ಸಿಸಲ್ಲಿ ಪ್ರೈಸನ್ನು ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇಲ್ಲಿ ಮಾರ್ಕೆಟ್ ಈಕ್ವಲಿಬ್ರಿಯಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಮಾರ್ಕೆಟಲ್ಲೂ ಅದಾಗದೇ ಮಾರ್ಕೆಟ್ ಈಕ್ವಲಿಬ್ರಿಯಮ್ ಆಗಲ್ಲ. ಅಂತ ಹೇಳಿದರೆ ಮಾರ್ಕೆಟ್ ಈಕ್ವಲಿಬ್ರಿಯಮ್ ಅಂತ ಹೇಳ್ತಾ ಇದ್ರೆ ಏನು, ಡಿ ಈಕ್ವಲ್ಸ್ ಎಸ್ ಅಂತ, ಕ್ವಾಂಟಿಟಿ ಡಿಮ್ಯಾಂಡೆಡ್ ಈಕ್ವಲ್ಸ್ ಸಪ್ಲೈ ಸಮವಾಗಿರುತ್ತೆ ಅಂತ, ಹೌದಲ್ವಾ. ಸೊ ಅದಾಗದೇ ಆಗುತ್ತಾ ಇಲ್ಲ. ಇದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಟಾಪಿಕ್ ಆಗಿರುತ್ತೆ. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಹೆಚ್ಚಾದರೂ ಸಪ್ಲೈ ಕಡಿಮೆ ಆದರೂ ಅಥವಾ ಏನೇ ಒಂದು ವ್ಯತ್ಯಾಸ ಆದ್ರೂ ಅದಾಗದೇ ಸರಿ ಹೋಗುತ್ತೆ. ಇದನ್ನು ಆಡಮ್ ಸ್ಮಿತ್ ಅವರು ಹೇಳ್ತಾರೆ ಏನಂತ, ಇನ್ವಿಸಿಬಲ್ ಹ್ಯಾಂಡ್ ಅಂತ. ಓಕೆ, ಅದಾಗದೇ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ ಮತ್ತು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಈಕ್ವಲ್ ಆಗುತ್ತೆ. ಏನೇ ಹೆಚ್ಚು ಕಡಿಮೆ ಆದ್ರೂ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅನ್ನೋದು ಏನು ಮಾಡುತ್ತೆ, ಅದನ್ನು ಈಕ್ವಲ್ ಮಾಡುತ್ತೆ. ಮಾರ್ಕೆಟ್ ಫೋರ್ಸಸ್ ಅನ್ನೋದು ಡಿಮ್ಯಾಂಡ್ ಮತ್ತು ಸಪ್ಲೈ ಅದೇ ಆದಾಗದೇ ಈಕ್ವಲ್ ಆಗುತ್ತೆ ಅಂತ ಆಡಮ್ ಸ್ಮಿತ್ ಅವರು ಇನ್ವಿಸಿಬಲ್ ಹ್ಯಾಂಡ್ ಕಾನ್ಸೆಪ್ಟ್ ಮೂಲಕ ತಿಳಿಸಿದ್ದಾರೆ. ಓಕೆ, ದ ಮಾರ್ಕೆಟ್ ಈಕ್ವಲಿಬ್ರಿಯಮ್ ಡಯಾಗ್ರಾಮ್ ಶೋಸ್ ವೇರ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ಸ್ ಇಂಟರ್ಸೆಕ್ಟ್. ಎಲ್ಲಿ ಈ ಒಂದು ಪಾಯಿಂಟಲ್ಲಿ ಎರಡೂ ಕರ್ವ್ಗಳು ಇಂಟರ್ಸೆಕ್ಟ್ ಆಗಿದೆ ಅದನ್ನು ಹೇಳ್ತಾ ಇದ್ದಾರೆ. ದಿಸ್ ಪಾಯಿಂಟ್ಸ್ ರೆಪ್ರೆಸೆಂಟ್ ದ ಪ್ರೈಸ್ ಆ್ಯಂಡ್ ದ ಕ್ವಾಂಟಿಟಿ ವೇರ್ ಮಾರ್ಕೆಟ್ ಕ್ಲಿಯರ್ಸ್. ಸೊ ಪ್ರೈಸ್ ಮತ್ತು ಕ್ವಾಂಟಿಟಿ, ಈಕ್ವಲಿಬ್ರಿಯಮ್ ಕ್ವಾಂಟಿಟಿ ಈಕ್ವಲಿಬ್ರಿಯಮ್ ಪ್ರೈಸ್ ಅಂತ ಹೇಳ್ತೀವಿ ಈ ಪಾಯಿಂಟಲ್ಲಿ. ವಿತ್ ನೋ ಸರ್ಪ್ಲಸ್ ಆ್ಯಂಡ್ ಶಾರ್ಟೇಜ್. ಇಲ್ಲಿ ಡಿಮ್ಯಾಂಡ್ ಸರ್ಪ್ಲಸ್ಸು ಆಗಿಲ್ಲ ಅಥವಾ ಏನು ಸಪ್ಲೈ ಶಾರ್ಟೇಜು ಆಗಿಲ್ಲ. ಓಕೆನಾ, ಅದನ್ನು ಎಕ್ಸೆಸ್ ಡಿಮ್ಯಾಂಡ್ ಎಕ್ಸೆಸ್ ಸಪ್ಲೈ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ಇರೋದು. ಸೊ ದ ಡಿಮ್ಯಾಂಡ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್ ಆ್ಯಂಡ್ ದ ಸಪ್ಲೈ ಕರ್ವ್ಸ್ ಸ್ಲೋಪ್ ಅಪ್ವರ್ಡ್. ಸೊ ಅಫ್ಕೋರ್ಸ್ ಗೊತ್ತಿದೆ, ಡಿಮ್ಯಾಂಡ್ ಕರ್ವ್ ಸ್ಲೋಪ್ ಡೌನ್ವರ್ಡ್ಸ್ ಆ್ಯಂಡ್ ಸಪ್ಲೈ ಕರ್ವ್ ಸ್ಲೋಪ್ ಅಪ್ವರ್ಡ್ಸ್ ಅಂತ. ಸೊ ಈ ಒಂದು ಕಾನ್ಸೆಪ್ಟು ಮಾರ್ಕೆಟ್ ಈಕ್ವಲಿಬ್ರಿಯಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನೀವು ನೋಡ್ಬೋದು ಪ್ರೈಸ್ P1 ಅಂತ ಇದೆ ಆ್ಯಂಡ್ ಕ್ವಾಂಟಿಟಿ, ದಿಸ್ ಒನ್ ಇಸ್ ಕ್ವಾಂಟಿಟಿ 1 ಅಥವಾ ಒರಿಜಿನಲ್ ಪ್ರೈಸ್ ಒರಿಜಿನಲ್ ಕ್ವಾಂಟಿಟಿ ಅಂತ ಅಂದ್ಕೊಳ್ಳಿ. ಎರಡು ಎಲ್ಲಿ ಪಾಯಿಂಟ್, ಸೊ ಸಪ್ಲೈ ಹೀಗೆ ಹೋಗುತ್ತೆ, ಡಿಮ್ಯಾಂಡ್ ಹೀಗೆ ಹೋಗುತ್ತೆ, ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಆ ಒಂದು ಪಾಯಿಂಟಲ್ಲಿ ನಾವು ಎರಡು ಈಕ್ವಲ್ ಆಗುತ್ತೆ. ಸೊ ಕ್ವಾಂಟಿಟಿ ಮತ್ತು ಪ್ರೈಸ್ ಅನ್ನೋದು ಎರಡು ಈಕ್ವಲ್ ಮತ್ತು ಡಿಮ್ಯಾಂಡ್ ಸಪ್ಲೈ ಎರಡು ಈಕ್ವಲ್ ಅಂತ ಹೇಳಿದ್ರೆ ಎರಡು ಸಮವಾಗುತ್ತೆ ಅಂತ. ಸೊ ಮತ್ತೆ ಇಲ್ಲಿ ಏನು ಮಾಡ್ತಾರೆ, ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂದ್ಕೊಳ್ಳೋಣ, ಕ್ವಾಂಟಿಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂದ್ಕೊಳ್ಳೋಣ. ಈ ರೀತಿಯಾಗಿ ಮತ್ತೆ ಇಲ್ಲೊಂದು ಕರ್ವ್ ಏರ್ಪಡುತ್ತೆ. ಆ ಒಂದು ಪಾಯಿಂಟಲ್ಲೂ ಸಹ ಎರಡು ಈಕ್ವಲ್ ಆಗುತ್ತೆ. ಆವಾಗ ಮಾತ್ರ ಮಾರ್ಕೆಟ್ ಈಕ್ವಲಿಬ್ರಿಯಮ್ ಅನ್ನೋದು ನೋಡೋಕ್ಕೆ ಸಾಧ್ಯ. ಸೊ ಈಸಿಯಾಗಿ ಏನು ಮಾರ್ಕೆಟ್ ಈಕ್ವಲಿಬ್ರಿಯಮ್ ಅಂತ ಹೇಳಿದ್ರೆ ಎಲ್ಲಿ ಡಿಮ್ಯಾಂಡ್ ಮತ್ತು ಸಪ್ಲೈ ಇಂಟರ್ಸೆಕ್ಟ್ ಆಗುತ್ತೋ ಆ ಒಂದು ಪಾಯಿಂಟನ್ನು ನಾವು ಈಕ್ವಲಿಬ್ರಿಯಮ್ ಪಾಯಿಂಟ್ ಅಂತ ಹೇಳ್ತೀವಿ. ಈ ಪಾಯಿಂಟಲ್ಲಿ ಡಿಮ್ಯಾಂಡ್ ಈಕ್ವಲ್ಸ್ ಸಪ್ಲೈ ಆಗಿರುತ್ತೆ. ದಟ್ಸ್ ಇಟ್ ಮಾರ್ಕೆಟ್ ಈಕ್ವಲಿಬ್ರಿಯಮ್ ಅಂದರೆ. ಸೊ ನೆಕ್ಸ್ಟು ಎಕ್ಸೆಸ್ ಡಿಮ್ಯಾಂಡ್ ಮತ್ತು ಎಕ್ಸೆಸ್ ಸಪ್ಲೈ ಅಂದರೆ ಏನು ಅಂತ ನೋಡೋಣ. ಫೈನ್. ಸೊ ಮಾರ್ಕೆಟ್ ಈಕ್ವಲಿಬ್ರಿಯಮ್ ಅರ್ಥ ಆಗಿದ್ರೆ ಇದು ತುಂಬ ಈಸಿ, ಇಲ್ಲಾಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ಸೊ ಮಾರ್ಕೆಟ್ ಈಕ್ವಲಿಬ್ರಿಯಮ್ ಮೇಲೆ ನಾನು ನಿಮ್ಗೆ ಹೇಳಿದೆ ಒರಿಜಿನಲ್ P ಒರಿಜಿನಲ್ Q ಅಂತ. ಸೊ ಅದನ್ನು ನಾವು ಒರಿಜಿನಲ್ P ಮತ್ತು ಒರಿಜಿನಲ್ Q ಅಂತ ತಗೊಳ್ಳೋಣ. ಸೊ ಇದನ್ನು ನಾನೀಗೇನು ಡ್ರಾ ಮಾಡಿದೆ, ದಿಸ್ ಈಸ್ ಒರಿಜಿನಲ್ ಅಂತ ಅಂದ್ಕೊಳ್ಳೋಣ. ಸೊ ಫಸ್ಟ್ ಇದ್ದಂತಹ ಒಂದು ಸಿಚುವೇಶನ್ ಎರಡು ಈಕ್ವಲ್ ಇದೆ. ಯಾವುದ್ಯಾವುದು ಈಕ್ವಲ್ ಇದೆ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಎರಡು ಈಕ್ವಲ್ ಇದೆ. ಓಕೆ, ದಿಸ್ ಒನ್ ಪಾಯಿಂಟ್ ಈಸ್ ಈಕ್ವಲಿಬ್ರಿಯಮ್ ಪಾಯಿಂಟ್. ದಿಸ್ ಪಾಯಿಂಟ್ ಕಾಲ್ಡ್ ಆಸ್ ಈಕ್ವಲಿಬ್ರಿಯಮ್ ಪಾಯಿಂಟ್. ಸೊ ಏನಾಗುತ್ತೆ ಮಾರ್ಕೆಟಲ್ಲಿ ಅಂತ ಹೇಳಿದ್ರೆ ಪ್ರೈಸ್ ಅನ್ನೋದು ಕಡಿಮೆ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ, P1ನಿಂದ P2ಗೆ ಪ್ರೈಸ್ ಕಡಿಮೆ ಆಗಿದೆ. ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರೈಸ್ ಏನಾಯಿತು, ಕಡಿಮೆ ಆಯಿತು. ಈ ಪ್ರೈಸ್ಗೆ ಕಡಿಮೆ ಆದಾಗ ಡಿಮ್ಯಾಂಡ್ ಅಫ್ಕೋರ್ಸ್ ಏನಾಗುತ್ತೆ,
ಪ್ರೈಸ್ ಕಡಿಮೆ ಆದರೆ ಡಿಮ್ಯಾಂಡ್ ಏನಾಗುತ್ತೆ, ಹೆಚ್ಚಾಗುತ್ತೆ, ಹೌದಲ್ವಾ? ಸೊ ಅಂತ ಹೇಳಿದ್ರೆ Q3 ಇಂದ Q2ಗೆ ಪ್ರೈಸ್ ಏನಾಗಿದೆ, ಡಿಮ್ಯಾಂಡ್ ಏನಾಗಿದೆ, ಹೆಚ್ಚಾಗಿದೆ. ಪ್ರೈಸ್ ಕಡಿಮೆ ಆಯಿತು ಟೊಮೊಟೊ ಬೆಲೆ ಅಂತ ಹೇಳಿದ್ರೆ 1 kg ತಗೋತಾ ಇದ್ದಾರೆ, 2 kg ತಗೊಳ್ತಾರೆ, ಹೌದಲ್ವಾ? ಸೊ ಮನೆಗೆ ಬೇಕಿರೋ ಒಂದು ನೀಡ್ ಆಗಿದೆ. ಸೊ ಪ್ರೈಸ್ ಕಡಿಮೆ ಆಗಿದ್ದಕ್ಕೆ ಡಿಮ್ಯಾಂಡ್ ಹೆಚ್ಚಾಯಿತು. ಸೊ ಅದಕ್ಕೆ ನಾವು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಇದ್ದಂತಹ ಡಿಮ್ಯಾಂಡ್ ಕರ್ವ್ ಇದು. ಸೊ ಪ್ರೈಸ್ ಕಡಿಮೆ ಆಗಿದ್ರಿಂದ ಮತ್ತೆ ಇಲ್ಲಿ ಒಂದು ಡಿಮ್ಯಾಂಡ್ ಕರ್ವ್ ಇಲ್ಲಿಗೆ ಬರುತ್ತೆ. ಆದರೆ ಸಪ್ಲೈ ಕರ್ವ್ ಎಲ್ಲಿದೆ, ಇಲ್ಲಿದೆ. ಅಂತ ಹೇಳಿದ್ರೆ ಪ್ರೈಸ್ ಕಡಿಮೆ ಆಗಿತ್ತು, ಹೌದು, ಬಟ್ ಸಪ್ಲೈ ಏನಾಗ್ತಾ ಇದೆ, ಇಷ್ಟು ಪಾಯಿಂಟಲ್ಲಿ ಮಾತ್ರ ಆಗ್ತಾ ಇದೆ. ಅಂತ ಹೇಳಿದ್ರೆ ಇಷ್ಟು ಮಾತ್ರ ಸಪ್ಲೈ, ನಾನು ಗ್ರೀನಲ್ಲಿ ಏನು ಡ್ರಾ ಮಾಡ್ತಾ ಇದ್ದೀನಿ, ಕಲರ್ ಮಾಡ್ತಾ ಇದ್ದೀನಿ, ಇಷ್ಟು ಮಾತ್ರ ಮಾರ್ಕೆಟ್ಗೆ ಟೊಮೊಟೊ ಸಪ್ಲೈ ಆಗ್ತಾ ಇದೆ. ಬಟ್ ಮಾರ್ಕೆಟ್ಗೆ ಬೇಕಿರುವಂತಹ ಒಂದಷ್ಟು ಕ್ವಾಂಟಿಟಿ ಏನಿದೆ ಇಷ್ಟು ಪ್ರಮಾಣದಲ್ಲಿದೆ. ಮೇ ಬಿ 10 ಟನ್ನಷ್ಟು ಸಪ್ಲೈ ಆಗ್ತಾ ಇದೆ, ಬಟ್ ಪ್ರೈಸ್ ಕಡಿಮೆ ಆಗಿದ್ದರಿಂದ ಜನ ಏನು ಮಾಡ್ತಾ ಇದ್ದಾರೆ, 20 ಟನ್ನಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಸೊ ಏನಿದು ಬ್ಲೂ ಇದೆ ಅದನ್ನು ನಾವು ಎಕ್ಸೆಸ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಸಪ್ಲೈ ಕಡಿಮೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಆವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅದನ್ನು ನಾವು ಎಕ್ಸೆಸ್ ಡಿಮ್ಯಾಂಡ್, ಹೆಚ್ಚುವರಿ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ನಾವು ಹೆಚ್ಚುವರಿ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಫೈನ್, ಕ್ಲಿಯರ್ ಆಯ್ತಲ್ಲ? ಹೆಚ್ಚುವರಿ ಡಿಮ್ಯಾಂಡ್ ಅಂದರೆ ಏನು, ಅಥವಾ ಏನು ಎಕ್ಸೆಸ್ ಡಿಮ್ಯಾಂಡ್ ಅಂದರೆ ಏನು ಅಂತ. ಇವಾಗ ಎಕ್ಸೆಸ್ ಸಪ್ಲೈ ಅಂದರೆ ಏನು ಅಂತ ನೋಡೋಣ. ಸೊ ಎಕ್ಸೆಸ್ ಸಪ್ಲೈಯಲ್ಲಿ ಮತ್ತೆ ನಾನು ಕಲರನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಒರಿಜಿನಲ್ ಪ್ರೈಸ್ ಮತ್ತು ಒರಿಜಿನಲ್ ಕ್ವಾಂಟಿಟಿ ಇದ್ದಂತಹ ಸಿಚುವೇಶನ್. ಇದಕ್ಕೆ ಸಪ್ಲೈ ಕರ್ವ್ ಆ್ಯಂಡ್ ಡಿಮ್ಯಾಂಡ್ ಕರ್ವ್ ಇಲ್ಲಿ ಈಕ್ವಲಿಬ್ರಿಯಂ ಪಾಯಿಂಟ್ ಇತ್ತು. ಆದರೆ ಪ್ರೈಸ್ ಏನಾಗ್ತಾ ಇದೆ ಮಾರ್ಕೆಟಲ್ಲಿ, ಒಂದು ಗೂಡ್ದು ಇನ್ಕ್ರೀಸ್ ಆಯಿತು P1 ಇಂದ P2ಗೆ. ಸೊ P1 ಇಂದ P2ಗೆ ಇನ್ಕ್ರೀಸ್ ಆದಾಗ ಒಂದು ಮಾರ್ಕೆಟಲ್ಲಿರುವಂತಹ ಅವರ ಒಂದು ಕನ್ಸ್ಯೂಮರ್ಸ್ ಏನಾಗುತ್ತೆ, ಪ್ರೈಸ್ ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಕಡಿಮೆ ಆಗುತ್ತೆ ಇಲ್ಲಿಗೆ. ಸೊ ಪ್ರೈಸ್ ಚೇಂಜಸ್ ಆಗಿದ್ದರಿಂದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಇಲ್ಲಿಗೆ ಮಾತ್ರ ಇದೆ. ಬಟ್ ಯಾವಾಗ ಪ್ರೈಸ್ ಜಾಸ್ತಿ ಆಗುತ್ತೋ ಸಪ್ಲೈಸರ್ ಅಥವಾ ಏನು ಪ್ರೊಡ್ಯೂಸರ್ಸ್ ಅಂತ ಏನು ಹೇಳ್ತೀವಿ, ಅವರು ಹೆಚ್ಚು ಮಾರಾಟ ಮಾಡೋದಕ್ಕೆ ಬರ್ತಾರೆ, ಹೌದಾ? ಸೊ ಇವಾಗ ನಾನು ಒಂದು ಪೆನ್ ಬೆಲೆ 10 ರೂಪಾಯಿ ಹೋಗ್ತಾ ಇತ್ತು, ಈಗ 15 ರೂಪಾಯಿ ಆಗಿದೆ. ಪ್ರೊಡ್ಯೂಸರ್ ಏನು ಮಾಡ್ತಾರೆ, ಹೆಚ್ಚು ಪ್ರೊಡಕ್ಷನ್ ಮಾಡಿಬಿಟ್ಟು ಮಾರ್ಕೆಟಲ್ಲಿ ಮಾರ್ತಾರೆ. ಅಂದರೆ ಸಪ್ಲೈ ಏನಾಗುತ್ತೆ, ಹೆಚ್ಚಾಗ್ಬಿಡುತ್ತೆ. ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಸಪ್ಲೈ ಇದೆ, ಬಟ್ ಇರೋ ಅಂಥ ಡಿಮ್ಯಾಂಡ್ ಇಷ್ಟೇ. ಬೇಕಾದ್ರೆ ನಾನು ಕಲರ್ ಮಾಡಿ ತೋರಿಸ್ತೀನಿ. ಇಷ್ಟು ಏನಂತ ಹೇಳ್ತೀವಿ, ಇರೋಂತಹ ಡಿಮ್ಯಾಂಡ್ ಅಷ್ಟೇ. ಆದರೆ ಸಪ್ಲೈ ಏನಾಗ್ತಾ ಇದೆ, ಹೆಚ್ಚು ಬರ್ತಾ ಇದೆ ಸಪ್ಲೈ. ಅಂತ ಹೇಳಿದ್ರೆ ಡಿಮ್ಯಾಂಡಿಂದ ಸಪ್ಲೈ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಎಕ್ಸಸ್ ಸಪ್ಲೈ ಆಗುತ್ತೆ. ಅಂದರೆ ಇಷ್ಟು ಪ್ರಮಾಣದಲ್ಲಿ ಎಕ್ಸಸ್ ಸಪ್ಲೈ ಆಗ್ತಾ ಇದೆ, ಓಕೆನಾ? ಸೊ ಎಕ್ಸಸ್ ಸಪ್ಲೈ ಆದಾಗ ಅದನ್ನು ನಾವು ಎಕ್ಸಸ್ ಸಪ್ಲೈ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಡಯಾಗ್ರಾಮ್ಗೆ ಹೋಗ್ಬೋದಲ್ವಾ? ಸೊ ಇಲ್ಲಿ ಮಾರ್ಕೆಟ್ ಈಕ್ವಲಿಬ್ರಿಯಂ ವಿತ್ ಫಿಕ್ಸ್ಡ್ ನಂಬರ್ ಆಫ್ ಫರ್ಮ್ ಅಂತ. ಫಿಕ್ಸ್ಡ್ ನಂಬರ್ ಆಫ್ ಫರ್ಮ್ ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ರಿಲೇಟೆಡ್ ಟು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಹೇಳಿದ್ರೆ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಬಗ್ಗೆ ನಾವಿಲ್ಲಿ ಈ ಒಂದು ಡಯಾಗ್ರಾಮ್, ಆ ಒಂದು ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಿಕ್ಸ್ಡ್ ನಂಬರ್ ಆಫ್ ಫರ್ಮ್ ಅಂತ ಹೇಳಿದ್ರೆ, ಈ ಫರ್ಮಲ್ಲಿ ಫಿಕ್ಸ್ಡ್ ಆಗಿದೆ ಇಷ್ಟೇ ಅಂತ. ಇವೆ ಲೈಕ್ 10 ಫರ್ಮ್ಸ್ ಇದೆ ಅಂತ ಹೇಳಿದ್ರೆ 10 ಫರ್ಮ್ಸ್ ಮಾತ್ರ ಫಿಕ್ಸ್ ಇದೆ, ಇಲ್ಲಿ ಯಾವುದೇ ಎಂಟ್ರಿ ಇಲ್ಲ, ಯಾವುದೇ ಎಕ್ಸಿಟ್ ಇಲ್ಲ ಅಂತ ಫಿಕ್ಸ್ ಮಾಡ್ಕೊಳ್ಳಿ ತಲೆಯಲ್ಲಿ. ಫೈನ್. ಸೊ 10 ಮಾತ್ರ ಫರ್ಮ್ಸ್ಗಳಿದ್ದಾವೆ. ಈ ಟೈಮಲ್ಲಿ ಎಕ್ಸಸ್ ಸಪ್ಲೈ, ಎಕ್ಸಸ್ ಡಿಮ್ಯಾಂಡ್ ಆದರೆ ಏನೋ ಪರಿಣಾಮ ಆಗುತ್ತೆ ಅನ್ನೋದಷ್ಟೇ. ಮಾರ್ಕೆಟ್ ಈಕ್ವಲಿಬ್ರಿಯಂ, ಫಿಕ್ಸ್ ನಂಬರ್ ಆಫ್ ಫರ್ಮ್. ಇದು 6 ಮಾರ್ಕ್ಸಿಗೆ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಕ್ವಶನ್. ಫೈನ್, ನೋಡ್ತಾ ಹೋಗೋಣ. ಎಕ್ಸ್ ಆಕ್ಸಿಸಲ್ಲಿ ಕ್ವಾಂಟಿಟಿ, ವೈ ಆಕ್ಸಿಸಲ್ಲಿ ಪ್ರೈಸನ್ನು ಮೆನ್ಷನ್ ಮಾಡಿದ್ದೀವಿ. ಈ ಒಂದು ಪಾಯಿಂಟ್ ಮಾರ್ಕೆಟ್ ಈಕ್ವಲಿಬ್ರಿಯಂ ಪಾಯಿಂಟ್ ಆಗಿದೆ. ದಿಸ್ ಒನ್ ಇಸ್ ಸಪ್ಲೈ ಕರ್ವ್ ಆ್ಯಂಡ್ ದಿಸ್ ಒನ್ ಇಸ್ ಡಿಮ್ಯಾಂಡ್ ಕರ್ವ್. ಓಕೆ, ಸೊ ಪ್ರೈಸ್ ಏನಾಯಿತು, P* ಇಂದ P1ಗೆ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಸೊ ಪ್ರೈಸ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಡಿಮ್ಯಾಂಡ್ ಇಷ್ಟು ಮಾತ್ರ ಇರುತ್ತೆ, ಬಟ್ ಸಪ್ಲೈ ಇಲ್ಲಿಂದ ಎಲ್ಲೂ ಹೆಚ್ಚಾಗಿದೆ. ಅಂದರೆ ಇದನ್ನು ನಾವೇನಂತ ಹೇಳ್ತೀವಿ, ಎಕ್ಸೆಸ್ ಸಪ್ಲೈ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ಸಿಚುವೇಶನ್ ಏನಿದೆ, P ಇಂದ
P2ಗೆ ಪ್ರೈಸ್ ಏನಾಯಿತು, ಕಡಿಮೆ ಆಗಿದೆ. ಆಗ ಏನಾಗುತ್ತೆ, ಡಿಮ್ಯಾಂಡ್ ಏನಾಗಿದೆ, ಇಷ್ಟು ಪ್ರಮಾಣದಲ್ಲಿದೆ, ಬಟ್ ಸಪ್ಲೈ ಎಷ್ಟಿದೆ, ಇಷ್ಟೇ ಇದೆ. ಸೊ ಇದನ್ನು ನಾವು ಎಕ್ಸಸ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ ಮ್ಯಾಮ್, ಇಲ್ಲಿ ಏನಕ್ಕೆ ಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಡಿಮ್ಯಾಂಡ್ ಕರ್ವ್ ಏನು ತೋರಿಸ್ತಾ ಇದ್ದೀನಲ್ವಾ, ಇದು ಡಿಮ್ಯಾಂಡ್ ಕರ್ವ್. ಸೊ ಡಿಮ್ಯಾಂಡ್ ಕರ್ವ್ ಇಲ್ಲಿಗೆ ಕಟ್ ಆಗಿದೆ, ಹೌದಲ್ವಾ. ಆಗ ಇಲ್ಲಿ ಸಪ್ಲೈ ಕರ್ವ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಫೈನ್. ಸೊ ಎಕ್ಸಸ್ ಸಪ್ಲೈ ಆಯಿತು, ಪ್ರೈಸ್ ಜಾಸ್ತಿ ಆಗಿದ್ರಿಂದ. ಎಕ್ಸಸ್ ಡಿಮ್ಯಾಂಡ್ ಆಯಿತು, ಪ್ರೈಸ್ ಕಡಿಮೆ ಆಗಿದ್ರಿಂದ. ಸೊ ಈ ಒಂದು ಸಿಚುವೇಶನ್, ಈ ಒಂದು ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದು, ಇದಕ್ಕೆ ಆಡಮ್ ಸ್ಮಿತ್ ಅವರು ಒಂದು ಏನಂತ ಹೇಳಿದ್ರೆ ಇನ್ವಿಸಿಬಲ್ ಹ್ಯಾಂಡ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಹೇಳಿದ್ದಾರೆ, ಕಾಣದ ಕೈ ಕಾರ್ಯಾಚರಣೆ ಅಂತ. ಸೊ ಅಂತ ಹೇಳಿದ್ರೆ ಈಗ ನೋಡ್ಕೊಳ್ಳಿ, ಫಿಕ್ಸ್ಡ್ ಇರೋದು 10 ಫರ್ಮ್ಗಳು. ಸೊ ಪ್ರೈಸ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ಅವ್ರ ಸಪ್ಲೈಗೆ ಎಕ್ಸೆಸ್ ಸಪ್ಲೈ ಆಗುತ್ತೆ, ಅಂದರೆ ಹೆಚ್ಚುವರಿ ಸಪ್ಲೈ ಆಗುತ್ತೆ. ಸೊ ಹೆಚ್ಚುವರಿ ಸಪ್ಲೈ ಆದಾಗ ಅವ್ರು ಏನು ಮಾಡಬೇಕಾಗುತ್ತೆ, ಅಷ್ಟು ಗೂಡ್ಸ್ಗಳನ್ನು ಅವ್ರು ಮಾರಾಟ ಮಾಡಲೇಬೇಕಾಗಿರೋದ್ರಿಂದ ಮತ್ತೆ ಪ್ರೈಸನ್ನು ಕಡಿಮೆ ಮಾಡ್ತಾರೆ ಇಲ್ಲಿಗೆ. ಸೊ ಮತ್ತೆ ಪ್ರೈಸನ್ನು ಅವ್ರು ಏನು ಮಾಡ್ತಾರೆ, ಕಡಿಮೆ ಮಾಡ್ತಾರೆ. P ಸ್ಟಾರ್ಗೆನೆ ಮತ್ತೆ ಏನಾಯಿತು, ಈಕ್ವಿಲಿಬ್ರಿಯಂ ಪಾಯಿಂಟ್ಗೆ ಬಂತು. ಯಾಕಂತ ಹೇಳಿದ್ರೆ 10 ಫರ್ಮ್ ಇದೆ, ಕಾಂಪಿಟೇಷನ್ ಇದೆ. ಒಬ್ಬರು ಪ್ರೈಸ್ ಕಡಿಮೆ ಮಾಡಿದ್ರೆ ಇನ್ನೊಬ್ಬರು ಪ್ರೈಸ್ ಕಡಿಮೆ ಮಾಡಲೇಬೇಕು, ಇಲ್ಲಾಂದರೆ ಅವ್ರ ಗೂಡ್ಗಳು ಪ್ರೊಡಕ್ಷನ್ ಏನಾಗಿದೆ ಅದು ಸೇಲ್ ಆಗಲ್ಲ, ಹೌದಲ್ಲ. ಸೊ ಈಗೇನಾಯಿತು, ಮತ್ತೆ ಈಕ್ವಿಲಿಬ್ರಿಯಂ ಪಾಯಿಂಟ್ ಆಯಿತು, ಎಕ್ಸೆಸ್ ಸಪ್ಲೈ ಅನ್ನೋ ಪ್ರಾಬ್ಲಮ್ ಸಾಲ್ವ್ ಆಯಿತು. ನೆಕ್ಸ್ಟ್ ಪ್ರೈಸ್ ಏನು ಡಿಕ್ರೀಸ್ ಆಗಿತ್ತು, ಹೌದಲ್ಲ. ಸೊ ಈ ಸಿಚುವೇಶನನ್ನು ಹೇಗೆ ಅವ್ರು ಇದು ಮಾಡ್ತಾರೆ ಅಂತ ಹೇಳಿದ್ರೆ, 10 ಫರ್ಮ್ಸ್ ಇದೆ, ಡಿಮ್ಯಾಂಡ್ ಹೆಚ್ಚಿದೆ, ಸಪ್ಲೈ ಕಡಿಮೆ ಇದೆ ಅಂತ ಹೇಳಿದಾಗ ಅವ್ರು ಮತ್ತೆ ಏನು ಮಾಡ್ತಾರೆ, ಅದೇ ಪ್ರೈಸನ್ನು ಫಿಕ್ಸ್ ಮಾಡಿಬಿಟ್ಟು ಹೆಚ್ಚು ಪ್ರೊಡಕ್ಷನ್ ಮಾಡಿ ಎಕ್ಸೆಸ್ ಡಿಮ್ಯಾಂಡ್ಗೆ ಅವ್ರು ಏನು ಗೂಡ್ಸ್ ಬೇಕು ಅದನ್ನು ಪ್ರೊಡಕ್ಷನ್ ಮಾಡಿ ನೀಡ್ತಾರೆ. ಮತ್ತು ಏನಾಗುತ್ತೆ, ಅದೇ ಒಂದು ಪ್ರೈಸ್ ಈಕ್ವಲಿಬ್ರಿಯಂ ಪ್ರೈಸ್ಗೆ ಬಂದು ನಿಲ್ಲುತ್ತೆ. ಸೊ ಹೀಗೆ ಆಡಮ್ ಸ್ಮಿತ್ ಅವರ ಇನ್ವಿಸಿಬಲ್ ಆ್ಯಂಡ್ ಅನ್ನೋದು ಅದಾಗದೆ ಸರಿ ಹೋಗುತ್ತೆ. ಡಿಮ್ಯಾಂಡ್ ಈಕ್ವಲ್ ಸಪ್ಲೈ ಆಗುತ್ತೆ ಯಾವಾಗ ದೇರ್ ಈಸ್ ಓನ್ಲಿ ಫಿಕ್ಸ್ ನಂಬರ್ ಆಫ್ ಫರ್ಮ್ಸ್. ಆ ಒಂದು ಮಾರ್ಕೆಟಲ್ಲಿ ಫಿಕ್ಸ್ ನಂಬರ್ ಆಫ್ ಫರ್ಮ್ಸ್ ಇದ್ದಾಗ ಮಾತ್ರ ಈ ರೀತಿ ಸಿಚುವೇಶನ್ ಆಗುತ್ತೆ. ಅರ್ಥ ಆಗಿದೆ ಅಲ್ಲ. ಸೊ ನೆಕ್ಸ್ಟ್ ಡಯಾಗ್ರಾಮ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಇದನ್ನು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ತುಂಬ ಡೀಟೇಲಾಗಿ ಅರ್ಥ ಆಗೋ ರೀತಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ನಾನು ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಸೊ ಎಕ್ಸ್ ಆಕ್ಸಿಸಲ್ಲಿ ಔಟ್ಪುಟ್, ಪ್ರೈಸ್ ಮತ್ತು ಮಾರ್ಜಿನಲ್ ಕಾಸ್ಟನ್ನು ನಾನು ವೈ ಆಕ್ಸಿಸಲ್ಲಿ ಹೇಳ್ತಾ ಇದ್ದೀವಿ. ಸೊ ಫಸ್ಟ್ ಇನ್ಫಾರ್ಮೇಷನ್ ಓದೋಣ. ಎ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಡಯಾಗ್ರಾಮ್ ಶೋಸ್ ವೇರ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಇಂಟರ್ಸೆಕ್ಟ್ಸ್ ದ ಮಾರ್ಜಿನಲ್ ರೆವೆನ್ಯೂ ಕರ್ವ್ ಮಾರ್ಕೆಟಿಂಗ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಔಟ್ಪುಟ್. ಸೊ ಈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗಬೇಕು ಅಂತ ಹೇಳಿದ್ರೆ ದೇರ್ ಆರ್ 3 ಕಂಡೀಷನ್ಸ್. ಕಂಡೀಷನ್ 1, MR ಈಕ್ವಲ್ಸ್ MC. ಸೊ MR ಅಂದರೆ ಏನು, ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ರೆವಿನ್ಯೂ. ಸೊ ಮಾರ್ಜಿನಲ್ ರೆವಿನ್ಯೂ, ಮಾರ್ಜಿನಲ್ ಕಾಸ್ಟ್ ಎರಡು ಈಕ್ವಲ್ ಆದಾಗ ಮಾತ್ರ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗುತ್ತೆ ಅನ್ನೋದು ಒಂದರಲ್ಲಿ ಕಂಡೀಷನ್. ಎರಡನೇ ಕಂಡೀಷನ್ ಏನು, MC ಕರ್ವ್ ಸ್ಲೋಪ್ಸ್ ಅಪ್ವರ್ಡ್. MC ಕರ್ವ್ ಏನಾಗಿರಬೇಕು, ಅಪ್ವರ್ಡ್ ಸ್ಲೋಪ್ ಇರಬೇಕು, ಆಗ ಮಾತ್ರ ಅಲ್ಲಿ ಪ್ರಾಫಿಟ್ ಸಿಗ್ತಾ ಇದೆ ಅಂತ ನಾವು ಅನ್ಕೋಬೋದು. ಎನ್ಶೋರ್ ದಟ್ ಇನ್ಕ್ರೀಸಿಂಗ್ ಪ್ರೊಡಕ್ಷನ್ ಬಿಹೈಂಡ್ ದಿಸ್ ಪಾಯಿಂಟ್ ರೈಸಸ್ ಕಾಸ್ಟ್ ಫಾಸ್ಟರ್ ದೆನ್ ರೆವೆನ್ಯೂ. ಫೈನ್. ಸೊ ನೆಕ್ಸ್ಟ್ ಈ ಒಂದು ಕಂಡೀಷನ್, ಪ್ರೈಸ್ ಅನ್ನೋದು ಆವ್ರೇಜ್ ಕಾಸ್ಟ್ಗಿಂತ ಜಾಸ್ತಿ ಇರಬೇಕು. ಈ 3 ಕಂಡೀಷನ್ ಇದ್ದಾಗ ಅಲ್ಲಿ ಪ್ರಾಫಿಟ್ ಹೆಚ್ಚು ಬರ್ತಾ ಇದೆ ಅಂತ ಅನ್ಕೋಬೋದು ಅಂತ ಹೇಳಿದ್ದಾರೆ. ಸೊ ಡಯಾಗ್ರಾಮ್ ನೋಡೋಣ. ಸೊ ಇಲ್ಲಿ ಪ್ರೈಸ್ ಇದಿದೆ ಆ್ಯಂಡ್ ಕ್ವಾಂಟಿಟಿ ಫಸ್ಟ್. ಓಕೆ, ಸೊ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ, ಕ್ವಾಂಟಿಟಿ ಇಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಆ ಒಂದು ಫಾರ್ಮ್. ಇಲ್ಲಿ ಎ ಅನ್ನೋ ಪಾಯಿಂಟಲ್ಲಿ ಈ MC ಕರ್ವ್ ಅನ್ನೋದು ಸ್ಟಾರ್ಟಿಂಗಿಂದ ಅಂತ ಹೇಳಿದರೆ ಇಲ್ಲಿಂದ ಹೀಗೆ ಕಟ್ ಆಗ್ತಾ ಇದೆ, ಹೌದಲ್ವಾ. ಸೊ ಇಲ್ಲಿ ಈ ಎ ಒಂದು ಪಾಯಿಂಟಲ್ಲಿ ಪ್ರೈಸ್ ಮತ್ತು ಮಾರ್ಜಿನಲ್ ಕಾಸ್ಟ್ ಅನ್ನೋದು ಈಕ್ವಲ್ ಆಗಿದೆ. ಪ್ರೈಸ್ ಮತ್ತು ಮಾರ್ಜಿನಲ್ ಕಾಸ್ಟ್ ಅನ್ನೋದು ಈಕ್ವಲ್ ಆಗಿದೆ. ಪ್ರೈಸನ್ನು ನಾವಿಲ್ಲಿ ಮಾರ್ಜಿನಲ್ ರೆವೆನ್ಯೂ ಆಗಿಯೂ ತೊಗೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಎ ಒಂದು ಪಾಯಿಂಟಲ್ಲಿ ಮಾತ್ರ, ಇವಾಗ ಫಸ್ಟ್ ನಾವು ನೋಡೋಣ. ಎ ಒಂದು ಪಾಯಿಂಟಲ್ಲಿ ಎರಡು ಈಕ್ವಲ್ ಆಗಿದೆ, ಫಸ್ಟ್ ಕಂಡೀಷನ್ ಎಸ್ ಆಗಿದೆ. ಆದರೆ ಇಲ್ಲಿ ಇನ್ನೊಂದು ಕಂಡೀಷನ್ ಏನಿದೆ, MC ಕರ್ವ್ ಸ್ಲೋಪ್ ಅಪ್ವರ್ಡ್ ಇರಬೇಕು ಅಂತ. ಸೊ ಎ ಪಾಯಿಂಟಲ್ಲಿ ಏನಾಗ್ತಾ ಇದೆ, ಡೌನ್ವರ್ಡ್ ಇದೆ MC ಕರ್ವ್. ಸೊ ಈ ಎ ಒಂದು ಪಾಯಿಂಟ್ ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವುದೇ ಒಂದು ಫರ್ಮ್
ಅಷ್ಟು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ರೆವಿನ್ಯೂ ಅಥವಾ ಲಾಭ ಅನ್ನೋದು ಬರ್ತಾ ಇರಲ್ಲ. ಕಾಸ್ಟ್ ಜಾಸ್ತಿ ಆಗಿರುತ್ತೆ, ಕಾಸ್ಟ್ ಜಾಸ್ತಿ ಇರುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇರುತ್ತೆ. ಓಕೆನಾ? ಸೊ ನೀವು ಇಲ್ಲಿ Q1 ನೋಡ್ತೀರಾ, ಈ ಒಂದು ಹೀಗೆ ಹೋಗುತ್ತೆ. ಅದಕ್ಕೂ ಮುಂಚೆಯೂ ಸಹ ಪ್ರೊಡಕ್ಷನ್ ಮಾಡಿದ್ರೂ ಅಲ್ಲಿ ಲಾಸ್ ಆಗ್ತಾ ಇದೆ. ಹೌದಾ? ಸೊ ಹಾಗೆ ಮುಂದುವರೆದಾಗ ಏನಾಗುತ್ತೆ, ಮಾರ್ಜಿನಲ್ ರೆವಿನ್ಯೂ ಮಾರ್ಜಿನಲ್ ಕಾಸ್ಟ್ ಎರಡು ಈಕ್ವಲ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ವೆಚ್ಚಕ್ಕೆ ನಿಮ್ಮ ಒಂದು ಆದಾಯ ಈಕ್ವಲ್ ಆಗುತ್ತೆ. ಅಂದರೆ ನೀವು ಅದರ ಅರ್ಥ ಏನು, ನೀವು ಒಂದು ಫರ್ಮನ್ನು ನಡ್ಸ್ಕೊಂಡು ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ, ಈ ನಷ್ಟನೂ ಇಲ್ಲ ಲಾಭನೂ ಇಲ್ಲ ಎ ಪಾಯಿಂಟಲ್ಲಿ. ಅದಾದಮೇಲೂ ನೀವು ಪ್ರೊಡಕ್ಷನ್ ಮುಂದುವರೆಸ್ದಾಗ ಏನಾಗುತ್ತೆ, ಮಾರ್ಜಿನಲ್ ಕಾಸ್ಟ್ ಅನ್ನೋದು ಪ್ರೈಸ್ಗಿಂತ ಕಡಿಮೆ ಆಗುತ್ತೆ, ಅಂದರೆ ಮಾರ್ಜಿನಲ್ ರೆವಿನ್ಯೂಗಿಂತ ಕಡಿಮೆ ಆಗುತ್ತೆ. ಅದರ ಅರ್ಥ ಏನು, ನಿಮಗೆ ಆ ಒಂದು ಫರ್ಮ್ಗೆ ಖರ್ಚು ಮಾಡ್ತಾ ಇರೋ ಹಣಕ್ಕಿಂತ ರೆವಿನ್ಯೂ ಸ್ವಲ್ಪ ಜಾಸ್ತಿ ಇದೆ. ನೀವು ನೋಡ್ಬೋದಲ್ವ, ಇಷ್ಟು ಪ್ರಮಾಣದಲ್ಲಿ ರೆವಿನ್ಯೂ, ಇಲ್ಲಿ ಕಾಸ್ಟ್ ಅಂದರೆ ಇಷ್ಟು ಲಾಭ ಇದೆ ನಿಮಗೆ. ಹೌದಾ? ಸೊ ಲಾಭ ಇದೆ. ಮತ್ತೆ ಏನಾಯಿತು, ಪ್ರೊಡಕ್ಷನ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ Q2ವರೆಗೂ. ಸೊ Q2 ಪ್ರೊಡಕ್ಷನ್ ಮಾಡಿದಾಗ ಅವನಿಗೆ ಲಾಭ ಇದೆ. ಹಾಗೆ Q3, ಹಾಗೆ ಇಲ್ಲಿ ನಾವು ಬಿ ಪಾಯಿಂಟಿಗೆ ಬಂದಾಗ ಕಂಡೀಷನ್ಸ್ ಇದೆಯಾ ಚೆಕ್ ಮಾಡ್ಕೊಳ್ಳೋಣ. MC ಕರ್ವ್ ಈಕ್ವಲ್ಸ್ MC ಈಕ್ವಲ್ಸ್ MR ಅಲ್ವಾ? ಸೊ ಈಕ್ವಲ್ ಆಗಿದೆ ಈ ಒಂದು ಪಾಯಿಂಟಲ್ಲಿ. ಎಸ್, ಫಸ್ಟ್ ಕಂಡೀಷನ್ ಆಯಿತು. ಸೆಕೆಂಡ್ ಕಂಡೀಷನ್ MC ಕರ್ವ್ ಸ್ಲೋಪ್ ಅಪ್ವರ್ಡ್ಸ್. ಸೊ MC ಕರ್ವ್ ಏನಿದೆ ಅಪ್ವರ್ಡ್ ಇದೆ. ಹೌದು, ಎಸ್, ಇಲ್ಲೂ ಸಹ ಕಂಡೀಷನ್ ಆಯಿತು. ನೆಕ್ಸ್ಟು ಪ್ರೈಸ್ ಈಕ್ವಲ್ಸ್ ಆವ್ರೇಜ್ ಕಾಸ್ಟ್. ಆವ್ರೇಜ್ ಕಾಸ್ಟು ಸಹ ಇಲ್ಲಿ ಏನಾಗ್ತಾ ಇದೆ, ಪ್ರೈಸ್ಗಿಂತ ಕಡಿಮೆ ಇದೆ. ನೀವು ಖರ್ಚು ಮಾಡ್ತಿರೋ ಕಾಸ್ಟು ಸಹ, ಒಂದು ಗೂಡಿಗೆ ಪ್ರೊಡಕ್ಷನ್ ಖರ್ಚಾಗ್ತಾ ಇರೋ ಕಾಸ್ಟು ಸಹ ಪ್ರೈಸ್ಗಿಂತ ಕಡಿಮೆ ಇದೆ ಅಂತ ಹೇಳಿದಾಗ ಬಿ ಪಾಯಿಂಟನ್ನು ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ ಅಂತ ಕರಿಬೋದು. ಅದಾದಮೇಲೂ Q4ಗಿಂತಲೂ ನಾವು ಹೆಚ್ಚು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದಾಗ Q5ಗೆ ನೋಡಿದಾಗ ಏನಾಗ್ತಾ ಇದೆ, ಕಾಸ್ಟ್ ಹೆಚ್ಚಾಗ್ತಾ ಇದೆ, ಪ್ರೈಸ್ಗಿಂತ ಮೇಲೆ ಹೋಗ್ತಾ ಇದೆ ಕರ್ವ್. ಮತ್ತು ನಾನು ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರೆ Q6ಗೆ ನೀವೇನಾದರೂ ಮುಂದುವರ್ಸಿದ್ರೆ ಪ್ರೊಡಕ್ಷನ್ ಮಾಡೋದು, ಅಲ್ಲಿ ಲಾಸ್ ಆಗುತ್ತೆ. ಯಾಕಂದರೆ ಪ್ರೈಸ್ಗಿಂತ ಕಾಸ್ಟೇ ಜಾಸ್ತಿ ಇದೆ, ಮಾರ್ಜಿನಲ್ ರೆವಿನ್ಯೂಗಿಂತ ಕಾಸ್ಟೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ಬಿ ಏನು ಪಾಯಿಂಟಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಅದಕ್ಕೂ ಜಾಸ್ತಿ ನಾವು ಪ್ರೊಡಕ್ಷನ್ ಮಾಡ್ತಾ ಹೋದರೆ ಏನಾಗುತ್ತೆ, ಲಾಸ್ ಆಗುತ್ತೆ. ಫೈನ್. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ನಾವು ಪ್ರೈಸ್ ಸೀಲಿಂಗ್ ಮತ್ತು ಪ್ರೈಸ್ ಫ್ಲೋರನ್ನು ನೋಡೋಣ. ಇದಕ್ಕೂ ನಾನು ಒಂದು ಸಪ್ರೇಟಾಗಿ ವಿಡಿಯೋವನ್ನು ಮಾಡಿದ್ದೀನಿ. ಪ್ರೈಸ್ ಸೀಲಿಂಗ್ ಅಂದ್ರೇನು ವಿತ್ ಮೀನಿಂಗ್ ಡಯಾಗ್ರಾಮನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ರೀಫಾಗಿ ಹೇಳ್ತೀನಿ. ಪ್ರೈಸ್ ಸೀಲಿಂಗ್, ಬೆಲೆ ಮಿತಿ, ಬೆಲೆ ಕನಿಷ್ಠ ಮಿತಿ. ಸೊ ಪ್ರೈಸ್ ಸೀಲಿಂಗ್ ಅಂದರೆ ಏನು ಅಂತ ಹೇಳಿದ್ರೆ, ಸೊ ನಮ್ಮ ಒಂದು ಇಂಡಿಯಾದಲ್ಲಿ ಪ್ರೈಸ್ ಸೀಲಿಂಗನ್ನು ನಾವು ರೇಷನ್ ಕಾರ್ಡ್ಸ್ ಇಂದ ಏನು ನಿಮಗೆ ಫುಡ್ಡನ್ನು ಪ್ರೊವೈಡ್ ಮಾಡ್ತಾರೆ ಅದಕ್ಕೆ ನಾವು ಕಂಪೇರನ್ನು ಮಾಡ್ಕೋಬೋದು. ಸೊ ಇಲ್ಲಿ ಒಂದಷ್ಟು ಗೂಡ್ಸ್ಗಳಿಗೆ ಲೈಕ್ ಇಲ್ಲಿ P0 ಮತ್ತು Q0 ಅಂತ ಹೇಳಿದ್ರೆ, ಒಂದು ಸೆಕೆಂಡ್, ಈ ಒಂದು ಪಾಯಿಂಟಲ್ಲಿ ಗೂಡ್ ಪ್ರೊಡಕ್ಷನ್ ಪ್ರೈಸ್ ಫಿಕ್ಸ್ ಆಗಿರುತ್ತೆ ಮತ್ತು ಅದನ್ನು ಕ್ವಾಂಟಿಟಿ ಡಿಮ್ಯಾಂಡೆಡ್ ಇರುತ್ತೆ. ಓಕೆ. ಸೊ ಆ ಒಂದು ಗೂಡನ್ನು ಒಂದಷ್ಟು ವರ್ಗದ ಜನರಿಗೆ ತಗೊಳಕ್ಕಾಗಲ್ಲ. ಅಕ್ಕಿ 100 ರೂಪಾಯಿ kg ಆದರೆ ತಗೊಳಕ್ಕಾಗೋದಿಲ್ಲ 1 kg ಆದರೆ. ಸೊ ಆವಾಗ ಏನಾಗುತ್ತೆ, ಗೌರ್ಮೆಂಟ್ ಇಂಟರ್ಫಿಯರ್ ಆಗಿ ಆ ಒಂದು ಗೂಡ್ಗೆ ಪರ್ಟಿಕ್ಯುಲರ್ ಪ್ರೈಸನ್ನು ಫಿಕ್ಸ್ ಮಾಡುತ್ತೆ. ಲೈಕ್ ಇಷ್ಟು ಅಂದ್ಕೊಳ್ಳೋಣ. ಸೊ ಪರ್ಟಿಕ್ಯುಲರ್ ಪ್ರೈಸನ್ನು ಫಿಕ್ಸ್ ಮಾಡಿದಾಗ ಪ್ರೈಸ್ ಏನಾಯಿತು, ಕಡಿಮೆ ಆಯಿತು. ಸೊ ಈ ಕಡಿಮೆ ಆದಾಗ ಏನು ಮಾಡ್ತಾರೆ, ತುಂಬ ಜನ ಇವಾಗ 100 ರೂಪಾಯಿ kg ಅಕ್ಕಿ ಇದ್ದಿದ್ದು 10 ರೂಪಾಯಿ kg ಅಕ್ಕಿ ಮಾಡಿದ್ರೆ ಅಫ್ಕೋರ್ಸ್ ಡಿಮ್ಯಾಂಡ್ ಏನಾಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಹೌದಲ್ವಾ? ಸೊ ಈ ಒಂದು ಎಕ್ಸೆಸ್ ಡಿಮ್ಯಾಂಡ್ ಅನ್ನೊಂದು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗುತ್ತೆ ಗೌರ್ಮೆಂಟು. ಸೊ ಪ್ರಾಬ್ಲಮ್ ಸಿಚುವೇಶನನ್ನು ಕ್ರಿಯೇಟ್ ಮಾಡಿದ್ದು ಗೌರ್ಮೆಂಟೇ ಆಗಿರೋದ್ರಿಂದ ಅದಕ್ಕೆ ಒಂದು ಸೊಲ್ಯೂಷನನ್ನು ಗೌರ್ಮೆಂಟೇ ಮಾಡ್ಕೋಬೇಕಾಗುತ್ತೆ. ಅಂತ ಹೇಳಿದ್ರೆ ಒಂದಷ್ಟು ನೆಸಸರಿ ಗೂಡ್ಸಿಗೆ ಮಾತ್ರ ಈ ಒಂದು ಏನಂತ ಹೇಳ್ತೀವಿ, ಪ್ರೈಸ್ ಸೀಲಿಂಗನ್ನು ಕೊಡ್ತಾರೆ. ಆ್ಯಂಡ್ ಇದನ್ನು ಸರ್ಕಾರನೇ ಮಾಡುತ್ತೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಅಂತ ಹೇಳಿದೆ. ಸೊ ರೇಷನ್ ಕಾರ್ಡಲ್ಲಿ ಒಂದು ಫ್ಯಾಮಿಲಿಗೆ ಒಂದು 40 kg ಅಕ್ಕಿನ ಅಂತ ಹೇಳಿದ್ರೆ ಮನೇಲಿ ಎಷ್ಟು ಜನ ಇದ್ದಾರೋ ಅವ್ರಿಗೆ ಅಷ್ಟು ಮಾತ್ರ ಫಿಕ್ಸ್ ಮಾಡಿದಾಗ ಈ ಒಂದು ಪ್ರಾಬ್ಲಮನ್ನು ಅವರು ಕ್ಲಿಯರ್ ಮಾಡ್ಕೋಬೋದು. ಸೊ ಇದನ್ನು ನಾವು ಪ್ರೈಸ್ ಸೀಲಿಂಗ್ ಅಂತ ಹೇಳ್ತೀವಿ.
ಸೊ ಇನ್ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ, ವಿಡಿಯೋ ಇದೆ, ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ನಾನು ಹಾಕಿರ್ತೀನಿ. ಸೊ ಪ್ರೈಸ್ ಫ್ಲೋರ್ ಅಂತ ಹೇಳಿದರೆ ಒಂದಷ್ಟು ಗೂಡ್ಸ್ಗಳಿಗೆ ಇದನ್ನು ನಾವು ಈಗ ಅದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಂದರೆ ಕೃಷಿ ಸರಕುಗಳು ಅಂತ ಹೇಳ್ತೀವಿ ಅಲ್ವಾ. ರೈತರೇನೋ ಬೆಳೆ ಬೆಳೆದ್ಬಿಟ್ಟಿರ್ತಾರೆ, ಆ ಬೆಲೆ ಕಡಿಮೆ ಆಗಿಬಿಡುತ್ತೆ ಮಾರ್ಕೆಟಲ್ಲಿ ಇದ್ದಕ್ಕಿದ್ದಂತೆ, ಹೌದಲ್ವಾ. ಸೊ ಅಂಥ ಗೂಡ್ಗಳನ್ನು ಸರ್ಕಾರನೇ ಪರ್ಚೇಸ್ ಮಾಡುತ್ತೆ ಒಂದು ನ್ಯಾಯ ಬೆಲೆಯನ್ನು ಕೊಟ್ಟು. ಆ ನ್ಯಾಯ ಬೆಲೆಯನ್ನು ಕೊಡೋಕ್ಕೆ ಬಂದಾಗ ಏನು ಮಾಡ್ತಾರೆ, ತುಂಬ ಜನ ಮಾರಾಟ ಮಾಡೋದಕ್ಕೆ ಬಂದಾಗ ಅಲ್ಲಿ ಎಕ್ಸೆಸ್ ಸಪ್ಲೈ ಆಗಿಬಿಡುತ್ತೆ. ಅಂದರೆ ಮಾರ್ಕೆಟಲ್ಲಿ P0 ಇತ್ತು, ಆ ಒಂದು ಪ್ರೈಸ್ ತುಂಬ ಕಾಸ್ಟ್ಗಿಂತ ಕಡಿಮೆ ಇದ್ರಿಂದ ಮಾರಾಟ ಮಾಡೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ ರೈತರು, ಅವ್ರಿಗೆ ಲಾಸ್ ಆಗ್ತಾಯಿತ್ತು. ಆದ್ದರಿಂದ ಗೌರ್ಮೆಂಟ್ ಏನು ಮಾಡ್ತು, ಸ್ವಲ್ಪ ಪ್ರೈಸನ್ನು ಇನ್ಕ್ರೀಸ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳೋಕೆ ಹೋಯ್ತು. ಆಗ ಏನು ಮಾಡ್ತಾರೆ, ಸಪ್ಲೈಯನ್ನು ಜಾಸ್ತಿ ಮಾಡ್ತಾರೆ ರೈತರು. ಸೊ ಆ ಒಂದು ಟೈಮಲ್ಲಿ ಅಲ್ಲೂ ಸಹ ಏನು ಮಾಡಬೇಕು, ಕನಿಷ್ಠ ಮಟ್ಟವನ್ನು ನಿರ್ಧಾರ ಮಾಡಿ ಏನಂತ ಹೇಳ್ತೀವಿ ಇದನ್ನು ಅವರು ಪರ್ಚೇಸ್ ಮಾಡ್ತಾರೆ. ಸೊ ಪರ್ಚೇಸ್ ಮಾಡಿ ಅಗೇನ್ ಆ ಒಂದು ಗೂಡ್ಸ್ಗಳನ್ನು ರೇಷನ್ ಕಾರ್ಡ್ ರೂಪದಲ್ಲಿ ಜನಗಳಿಗೆ ಮಾಡ್ತಾರೆ, ಅಥವಾ ಬಫರ್ ಸ್ಟಾಕ್ ಅಂತ ಹೇಳ್ತೀವಿ, ಅಲ್ಲಿ ಸ್ಟಾಕ್ ಮಾಡ್ಕೊಳ್ತಾರೆ ಮುಂದಿನ ಯೂಸ್ಗೋಸ್ಕರ ಗೌರ್ಮೆಂಟ್. ಇದು ಪ್ರೈಸ್ ಸೀಲಿಂಗ್ ಮತ್ತು ಪ್ರೈಸ್ ಫ್ಲೋರ್ ಆಗಿರುತ್ತೆ. ಸೈಮಲ್ಟೇನಿಯಸ್ ಶಿಫ್ಟ್ಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ ಅಂತ. ಸೊ ಇನ್ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಒಂದು ವಿಡಿಯೋ ಇದೆ, ಚೆಕ್ ಮಾಡಿ. ಸೊ ಏನೂ ಇಲ್ಲ, ಬೋತ್ ಸಪ್ಲೈ ಕರ್ವ್ ಮತ್ತು ಡಿಮ್ಯಾಂಡ್ ಕರ್ವ್ ಶಿಫ್ಟ್ ರೈಟ್ ವರ್ಡ್ ಆದರೆ ಲೆಫ್ಟ್ ವರ್ಡ್ ಆದರೆ ಏನು ಪ್ರಾಬ್ಲಮ್ ಅಥವಾ ಏನೊಂದು ಸಿಚುವೇಶನ್ ಆಗುತ್ತೆ ಅಂತ ಅಷ್ಟೇ. ಸೊ ಇಲ್ಲಿ ನಾವು ನೋಡಿದಾಗ ಫಸ್ಟ್ ಒನ್ನು ಎರಡೂ ಸಹ ಲೆಫ್ಟ್ ವರ್ಡ್ ಶಿಫ್ಟ್ ಆಗಿದೆ, ಓಕೆನಾ. ಸೊ ಫಸ್ಟ್ ಈಕ್ವಲಿಬ್ರಿಯಮ್ ಪಾಯಿಂಟ್ ಇಲ್ಲಿತ್ತು ಡಾರ್ಕ್ ಕಲರಲ್ಲಿ, ಅದೇನಾಯಿತು ಇಲ್ಲಿಗೆ ಶಿಫ್ಟ್ ಆಯಿತು. ಸೊ ಕ್ವಾಂಟಿಟಿ ಆ್ಯಂಡ್ ಪ್ರೈಸ್, ಸೊ ಯಾವ ರೀತಿ ಪರಿಣಾಮ ಬೀರುತ್ತೆ, ಕ್ವಾಂಟಿಟಿ ಡಿಮ್ಯಾಂಡೆಡ್ಗೆ ಏನಾಯಿತು, ಕ್ವಾಂಟಿಟಿ ಪ್ರೈಸ್ಗೆ ಏನಾಯಿತು. ಅದೇ ರೀತಿಯಾಗಿ ಇಲ್ಲೂ ಸಹ ರೈಟ್ ವರ್ಡ್ಗೆ ಶಿಫ್ಟ್ ಆದರೆ ಏನಾಗುತ್ತೆ, ಮತ್ತು ಎರಡೂ ಸೈಮಲ್ಟೇನಿಯಸ್ ಆಗಿ ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆದರೆ, ಒಂದು ಅಪೋಸಿಟ್ ಆಗಿ ಶಿಫ್ಟ್ ಆದರೆ. ಸೊ ಇದನ್ನು ನೀವು ಆ ವಿಡಿಯೋದಲ್ಲೇ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ತುಂಬ ದೊಡ್ಡ ಆಗುತ್ತೆ. ಒಂದೇ ವಿಡಿಯೋ ನಿಮಗೆ ಅಥವಾ ಈ 4 ಡಯಾಗ್ರಾಮನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ 20 ಮಿನಿಟ್ಸ್ ಆಗಿಬಿಡ್ಬೋದು. ಸೊ ಚೆಕ್ ಮಾಡ್ಕೊಳ್ಳಿ ಅಲ್ಲಿ. ಸೊ ಲಾಸ್ಟ್ ನಾವು ಇಲ್ಲಿ ಇದು ಮ್ಯಾಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂತಹ ಡಯಾಗ್ರಾಮ್, ಸರ್ಕ್ಯುಲೇಷನ್ ಫ್ಲೋ ಆಫ್ ಇನ್ಕಮ್. ತುಂಬ ಈಸಿ, 4 ಮಾರ್ಕ್ಸಲ್ಲಿ ಆರಾಮಾಗಿ ನೀವು ಮಾರ್ಕ್ಸನ್ನು ಮಾಡ್ಕೋಬೋದು. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಅಸಂಪ್ಷನ್ ಏನಿದೆ, ಎರಡೇ ಏನು ಸೆಕ್ಟರ್, ಯಾವುದು ಫರ್ಮ್ಸ್ ಮತ್ತು ಹೌಸ್ ಹೋಲ್ಡ್ ಸೆಕ್ಟರ್. ಸೊ ಎರಡೇ ಸೆಕ್ಟರ್ ಇದ್ದಾಗ, ನೀವು ಇಬ್ಬರೇ ಫ್ರೆಂಡ್ಸ್ ಇದ್ದಾಗ ನಿಮ್ಮಿಬ್ಬರಲ್ಲಿ ಏನಾಗಬೇಕು, ಏನೇ ಒಂದು ಶೇರ್ಸ್ ಆಗಬೇಕು ಅಂತ ಹೇಳಿದ್ರೆ, ಅವನ ಹತ್ರ ನೀನೇನೋ ಇಸ್ಕೊತೀಯ, ಅದಕ್ಕೆ ವಾಪಸ್ ನೀನೇನೋ ಕೊಡ್ತೀಯ, ಅಥವಾ ಒಂದಿನ ಅವ್ರ ಮೇಲೆ ಚಿತ್ರಾನ್ನ ತಿಂದಿರ್ತೀರ, ಆ ಥರ, ಓಕೆನಾ. ಸೊ ಇಲ್ಲಿ ಫರ್ಮ್ ಇದೆ, ಹೌಸ್ ಹೋಲ್ಡ್ ಇದೆ. ಹೌಸ್ ಹೋಲ್ಡ್ಸ್ ಹತ್ರ ಏನೇನಿರುತ್ತೆ, ಎಲ್ಲ ಇನ್ಪುಟ್ಸ್ಗಳು, ಲೇಬರ್, ಕ್ಯಾಪಿಟಲ್, ಲ್ಯಾಂಡ್, ಆ ರೀತಿ ಫಾರ್ಮ್ಸ್ ಹತ್ರ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇದೆ. ಆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇಟ್ಕೊಂಡು ಹೌಸ್ ಹೋಲ್ಡ್ ಏನು ಮಾಡೋಕ್ಕಾಗತ್ತೆ, ಸೊ ಫರ್ಮ್ಸ್ಗೆ ಅದನ್ನು ಫ್ಯಾಕ್ಟರ್ ಸರ್ವಿಸನ್ನು ಕೊಡುತ್ತೆ. ಸೊ ಫ್ಯಾಕ್ಟರ್ ಸರ್ವಿಸನ್ನು ತೊಗೊಂಡು ಫರ್ಮ್ ಅವ್ರಿಗೆ ಏನು ಮಾಡಬೇಕು, ಪೇಮೆಂಟನ್ನು ಮಾಡುತ್ತೆ, ಫ್ಯಾಕ್ಟರ್ ಪೇಮೆಂಟ್ ಅಂತ ಹೇಳ್ತೀವಿ, ಓಕೆನಾ. ನೆಕ್ಸ್ಟು ಹೌಸ್ ಹೋಲ್ಡ್ ಹತ್ರ ತೊಗೊಂಡಂತಹ ಈ ಲೇಬರ್ ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಫರ್ಮ್ ಏನು ಮಾಡ್ತು, ಯೂಸ್ ಮಾಡಿಕೊಂಡು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪ್ರೊಡಕ್ಷನ್ ಮಾಡ್ತು. ಸೊ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪ್ರೊಡಕ್ಷನ್ ಮಾಡಿದಂಥ ಫರ್ಮ್ಸ್ ಅಲ್ಲೇ ಇಟ್ಕೊಳ್ಳೋಕ್ಕಾಗತ್ತಾ, ಇಲ್ಲ, ಅದನ್ನು ಮತ್ತೆ ಏನು ಮಾಡ್ತು, ಹೌಸ್ ಹೋಲ್ಡ್ಸ್ಗೆ ಮಾರಾಟ ಮಾಡ್ತು. ಸೊ ಮಾರಾಟ ಮಾಡೋಕ್ಕೆ ಏನು ಹೌಸ್ ಹೋಲ್ಡ್ಗಳು ಫ್ಯಾಕ್ಟರ್ ಪೇಮೆಂಟನ್ನು ಇಟ್ಕೊಂಡು ಒಂದಷ್ಟು ಹಣ ಅಂತ ಇಟ್ಕೊಂಡಿರುತ್ತೆ ಅಲ್ವಾ, ರುಪೀಸ್ ಅಂತ ಇಟ್ಕೊಂಡಿರುತ್ತೆ, ಅದನ್ನು ಖರ್ಚು ಮಾಡಿ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ತಗೊಳ್ತು. ಈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೋಸ್ಕರ ಹಣ ಸ್ಪೆಂಡ್ ಮಾಡ್ತು, ಯಾರಿಗೆ ಕೊಡ್ತು, ಮತ್ತೆ ಆ ಹಣವನ್ನು ಫರ್ಮ್ಸ್ಗೆ ಹೋಯಿತು. ಸೊ ಹೀಗೆ ಬರೋ ಇನ್ಕಮ್ ಎರಡೇ ಸೆಕ್ಟರ್ ನಡುವೆ ಸರ್ಕ್ಯುಲೇಷನ್ ಫ್ಲೋ ಆಗೋದನ್ನು ನಾವು ಫ್ಲೋ ಆಫ್ ಇನ್ಕಮ್ ಅಂತ ಹೇಳ್ತೀವಿ, ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಅಂತ. ಇನ್ ಡೀಟೇಲ್ ಬೇಕು ಅಂತ ಹೇಳಿದ್ರೆ ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ. ಇಷ್ಟು ಡಯಾಗ್ರಾಮ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಒಂದು ಡಯಾಗ್ರಾಮ್ ಈ ಒಂದು ವಿಡಿಯೋದಲ್ಲಿ. ಸೊ ಅರ್ಥ ಆಗಿರೋ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲೂ ಶೇರ್ ಮಾಡ್ಕೊಳ್ಳಿ. ಡಯಾಗ್ರಾಮ್ಸ್ ಕಷ್ಟ, ಅರ್ಥ ಆಗಲ್ಲ ಅಂತ ಯಾವುದೇ ರೀತಿ ಅಂದ್ಕೋಬೇಡಿ, ತುಂಬ ಈಸಿಯಾಗೇ ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು. ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ವಿಡಿಯೋನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ತಾ ಅರ್ಥ ಮಾಡ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.